ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರೋ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ಒಂದನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ನಿಮ್ಮೆಲ್ಲರಿಗೂ ಕೂಡ ಸೆಮಿ ಕ್ರಿಸ್ಮಸ್ ಶುಭಾಕಾಂಕ್ಷೆಗಳನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ನೀವು ಹೇಳಲ್ವಾ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಥ್ಯಾಂಕ್ ಯು. ಈ ಸಮಯದಲ್ಲಿ ಹೋದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನ್ಪು ಮಾಡ್ತೀರಾ? ಇದು ಯಾವುದು ಒಂದು ಸಂತಾಪ ಸಭೆ ಅಲ್ಲ. ಹೋದುವಾರ ಹಲ್ಲೆಲೂಯಾ. ಇದು ಸಂತಾಪ ಸಭೆ ಅಲ್ಲ. ಎಲ್ಲರೂ ನಕ್ಕಂತಿರ್ಬೇಕು. ಇವತ್ತು ಹಬ್ಬ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದು ಶ್ರದ್ಧಾಂಜಲಿಗೆ ಹೋದಂಥವ್ರು ಯಾವ ರೀತಿಯಾಗಿರ್ತಾರೋ ಆ ರೀತಿಯಾಗಿ ಕೂತ್ಕೊಂಡಿದ್ರು ಕೆಲವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇದು ಶ್ರದ್ಧಾಂಜಲಿ ಕಾರ್ಯಕ್ರಮ ಅಲ್ಲ. ಏನಿದು? ದೇವರನ್ನ ಸ್ತುತಿಸುವಂತ ಹಬ್ಬ, ಆರಾಧನೆಯ ಒಂದು ಹಬ್ಬ. ಕ್ರಿಸ್ಮಸ್ ಅಂದ್ರೆ ಏನ್ರಿ? ಕ್ರಿಸ್ಟೋಸೇ ಮಾಸ್ ಅಂದ್ರೆ ಕ್ರಿಸ್ತನನ್ನ ಆರಾಧಿಸುವಂಥದ್ದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೋದುವಾರ ನಾವು ಕ್ರಿಸ್ಮಸ್ ಸಂದೇಶವನ್ನೇ ಕೇಳಿದ್ವಿ, ಕುರುಬರ ಕುರಿತಾಗಿ. ಹಲ್ಲೆಲೂಯಾ. ಯಾವ ರೀತಿಯಾಗಿ ಕುರುಬರು ದೇವದೂತರ ಮೂಲಕವಾಗಿ ಅವರಿಗೆ ಸುವಾರ್ತೆ ಎನ್ನುವಂಥದ್ದು ತಿಳಿಸಲ್ಪಟ್ಟಂತ ಸಮಯದಲ್ಲಿ ಅದನ್ನ ಕೇಳಿದ ಮೇಲೆ ಅವರು ನಂಬಿದರು. ನಂಬಿದ ಮೇಲೆ ಒಂದು ದೃಢವಾದ ನಿರ್ಧಾರವನ್ನ ತೆಗೆದುಕೊಂಡ ಮೇಲೆ ತಟ್ಟನೆ ಎದ್ದು ಮಗುವನ್ನ ನೋಡುವುದಕ್ಕೋಸ್ಕರವಾಗಿ ಅವರು ಹೊರಟು ಹೋದ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆಮೇಲೆ ಸಾಕ್ಷಿಯನ್ನ ಅವರು ಹೇಳಿದ್ರು. ದೇವರನ್ನ ಆ ಸ್ಥಳದಲ್ಲಿ ಅವರು ಸ್ತುತಿಸಿದರು. ಆ ಕುಮಾರನಾಗಿ ಶಿಶುವಾಗಿ ಬಂದಿರತಕ್ಕಂಥ ಕ್ರಿಸ್ತನಿಗೆ ಕಾಣಿಕೆಗಳನ್ನು ಅವರು ಕೊಟ್ರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲ ಅಂಶಗಳನ್ನ ಓದುವಾರ ನಾವು ನೋಡಿದ್ದೇವೆ. ಇವತ್ತು ಕೂಡ ಕ್ರಿಸ್ಮಸ್ ಸಂದೇಶ ಇರುತ್ತೆ. ಈ ಸಮಯದಲ್ಲಿ ಬಹಳ ಜಾಗರೂಕತೆಯಿಂದ ನಾವು ಕೂತ್ಕೊಳ್ಬೇಕು, ವಾಕ್ಯವನ್ನ ಕೇಳಬೇಕು. ಮಧ್ಯದಲ್ಲಿ ಹೊರಗಡೆ ನೀವು ಹೋಗ್ಬಾರ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕ್ರಿಸ್ಮಸ್ ಸಂದೇಶ ಬಹಳ ಮುಖ್ಯ. ಇದು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ದೇವರು ಧರೆಗೆ ಇಳಿದು ಬಂದಿರತಕ್ಕಂತ ಒಂದು ದಿವಸದ ಕುರಿತಾಗಿರ್ತಕ್ಕಂಥ ಒಂದು ಕಾರ್ಯಪ್ರಿಯರಿದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕ್ರಿಸ್ತನು ಅಂದ್ರೆ ಯಾರು? ರಕ್ಷಕನು. ಕ್ರಿಸ್ತನು ಅಂದ್ರೆ ಯಾರು? ಅಭಿಷೇಕಿಸಲ್ಪಟ್ಟ ಆತನು. ಯೇಸು ಅಂದ್ರೆ ಯಾರು? ರಕ್ಷಕನು. ಹಲ್ಲೆಲೂಯಾ. ಆತನು ಈ ಲೋಕಕ್ಕೆ ಯಾವ ಒಂದು ಕಾರಣಕ್ಕೋಸ್ಕರವಾಗಿ ಬಂದನು ಎನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಎಷ್ಟೋ ಇದೆ. ಅನೇಕರು ಹಬ್ಬ ಮಾಡ್ತಾರೆ. ಹಬ್ಬ ಅಂದ್ರೆ ಅನೇಕರಿಗೆ ಏನರ್ಥ? ದೇವ್ರ ಬಗ್ಗೆನೆ ಅಂತೇಳಿ ಗೊತ್ತು. ಆದ್ರೆ ಏನ್ ಮಾಡ್ತಾರ್ರಿ? ಏನಾದ್ರೂ ಸಿಹಿ ತಿನಿಸುಗಳನ್ನ ಮಾಡಿಕೊಳ್ಳೋಣ, ಹೋಳಿಗೆ ಊಟ. ಹಬ್ಬ ಅಂದ ತಕ್ಷಣ ಏನ್ ನೆನಪು ಬರುತ್ತೆ? ಹೋಳಿಗೆ ಊಟ ನೆನಪು ಬರುತ್ತೆ. ಹೊಸ ಬಟ್ಟೆಗಳು ನೆನಪು ಬರ್ತವೆ. ಹಬ್ಬ ಅಂದ ತಕ್ಷಣ ಏನ್ ಬರುತ್ತೆ? ಎಲ್ಲ ರೀತಿಯಿಂದಲೂ ಸಂತೋಷ ಎನ್ನುವಂಥದ್ದು ನೆನಪು ಬರುತ್ತೆ. ಹೊರತಾಗಿ ಹಬ್ಬದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಕ್ರಿಸ್ತನನ್ನ ಅನೇಕರು ಏನ್ ಮಾಡ್ಬಿಡ್ತಾರೆ? ಮರೆತು ಬಿಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಒಬ್ಬ ಮನುಷ್ಯನು ಏನಾದ್ರೂ ಕಾರ್ಯ ಮಾಡ್ಬೇಕಂದ್ರೆ ಅದರ ಬಗ್ಗೆ ಪರಿಪೂರ್ಣವಾಗಿ ಆತನ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಎಷ್ಟೋ ಇದೆ. ಹೊಸದಾಗಿರ್ತಕ್ಕಂಥ ಯಾವ್ದಾದ್ರು ಎಣ್ಣೆ ಗೊಬ್ಬರ ಬಂದ್ರೆ, ಹೊಸದಾಗಿರ್ತಕ್ಕಂಥ ಬೀಜ ಬಂದ್ರೆ ಒಬ್ಬ ರೈತ ಅದರ ಕುರಿತಾಗಿ ಎಷ್ಟೋ ರೀತಿಯಿಂದ ತಿಳಿದುಕೊಂಡು ಆಮೇಲೆ ಅದನ್ನು ಏನ್ ಮಾಡ್ತಾನ್ರಿ? ತೆಗೆದುಕೊಂಡು ಬಂದು ತನ್ನ ಹೊಲದಲ್ಲಿ ಹಾಕುವುದಕ್ಕೆ ಪ್ರಯತ್ನ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಹಬ್ಬ ಮಾಡ್ಬೇಕಂದ್ರೆ ನಾವು ಹಬ್ಬದ ಕುರಿತಾಗಿ ಎಲ್ಲವನ್ನ ಕೂಡ ನಾವು ತಿಳಿದುಕೊಳ್ಳುವಂಥದ್ದು ಬಹಳ ಅವಶ್ಯಕ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಬ್ಬದ ಕುರಿತಾಗಿ ನಿಮಗೆ ಅನೇಕರಿಗೆ ಗೊತ್ತುಂಟು. ಆದ್ರೆ ಇವತ್ತು ವಿಶೇಷವಾಗಿ ಮರಿಯಳ ಕುರಿತಾಗಿ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಪ್ರಿಯರೇ. ಯಾಕೆ ಈ ಕ್ರಿಸ್ಮಸ್ ಅನ್ನ ನಾವು ಆಚರಣೆ ಮಾಡ್ತಾ ಇದ್ದೇವಂದ್ರೆ, ಯಾಕೆ ಈ ಕ್ರಿಸ್ಮಸ್ ಅನ್ನ ನಾವು ದೇವರನ್ನ ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಆಚರಿಸ್ತಾ ಇದ್ದೇವಂದ್ರೆ, ನಮ್ಮನ್ನ ದೇವರು ನಾಶನದಿಂದ ಏನ್ ಮಾಡಿದಾನೆ? ರಕ್ಷಿಸಿದ್ದಾನೆ. ಹಲ್ಲೆಲೂಯಾ. ಕಾಪಾಡಿದ್ದಾನೆ. ಹಲ್ಲೆಲೂಯಾ. ನಮಗೋಸ್ಕರವಾಗಿ ಯಜ್ಞವಾಗುವುದಕ್ಕೋಸ್ಕರವಾಗಿ ಲೋಕವನ್ನ ಉಂಟು ಮಾಡಿದಂತ ದೇವರು ಲೋಕದಲ್ಲಿ ಆತನು ಒಬ್ಬ ಮಗುವಾಗಿ ಲೋಕಕ್ಕೆ ಏನ್ ಮಾಡಿದನ್ರಿ?
ಜನಿಸಿ ಬಂದಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರಾಗಿದ್ದಾಗಲೂ ಕೂಡ ತನ್ನನ್ನು ತಾನು ತಗ್ಗಿಸಿಕೊಂಡು ಆತನ ಈ ಧರೆಗೆ ಇಳಿದು ಬಂದಿದ್ದಾನೆ ಪ್ರಿಯ. ಆ ಕಾರ್ಯವನ್ನ ದೇವರು ಹೊರತಾಗಿ ಮತ್ತೆ ಯಾರು ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಹೀಗೆ ಒಂದ್ಸಾರಿ ಒಬ್ಬ ರಕ್ಷಣೆ ಹೊಂದಿದಂತ ಒಬ್ಬ ಮಂತ್ರಿ ತನ್ನ ರಾಜನಿಗೆ ಕ್ರಿಸ್ಮಸ್ ಸಂದೇಶವನ್ನ ತಿಳಿಸ್ತಾ ಇದ್ದಂತೆ. ಏನಂತ ತಿಳಿಸ್ತಾ ಇದ್ದಂದ್ರೆ, ದೇವರು ಈ ಲೋಕಕ್ಕೆ ನರಾವತಾರಿಯಾಗಿ ಇಳಿದು ಬಂದಿದ್ದಾನ್ರಿ, ಆತನ ನಮ್ಮನ್ನ ರಕ್ಷಣೆ ಮಾಡಿದ್ದಾನೆ, ನಮಗೋಸ್ಕರವಾಗಿ ಆತನು ಈ ಲೋಕಕ್ಕೆ ಬರುವಂತದ್ದು ಎಷ್ಟು ಅವಶ್ಯಕವಾಗಿತ್ತು ಅಂತೇಳಿ ತಿಳಿಸಿದಾಗ ಆ ಸಮಯದಲ್ಲಿ ಆ ರಾಜನು ಎಷ್ಟು ಮಾತ್ರಕ್ಕೂ ಕೂಡ ಏನ್ ಮಾಡಲಿಲ್ಲಂತೆ, ಒಪ್ಪಲಿಲ್ಲಂತೆ. ದೇವರಾದ್ರೆ ಅಲ್ಲಿಂದನೇ ಆತ ರಕ್ಷಣೆ ಮಾಡಬೇಕಾಗಿತ್ತು, ಆತನು ಇಳಿದು ಬರುವಂತದ್ದು ಯಾಕೆ ಬೇಕಾಗಿತ್ತು ಎಂಬುದಾಗಿ ಆ ರಾಜನ ಏನ್ ಮಾಡ್ತಾನಂತೆ, ಆ ಮಂತ್ರಿಗೆ ಪ್ರಶ್ನೆ ಮಾಡ್ತಾನೆ ಪ್ರಿಯರೇ. ಆ ಸಮಯದಲ್ಲಿ ಆ ಮಂತ್ರಿ ರಾಜನಿಗೆ ಹೇಗಾದ್ರೂ ಮಾಡಿ ಸತ್ಯಾರ್ಥವನ್ನ ತಿಳಿಯಪಡಿಸಬೇಕು ಅಂತೇಳಿ ಏನ್ ಮಾಡ್ತಾನಂದ್ರೆ, ಒಂದು ದಿವಸ ಆ ರಾಜನು ತನ್ನ ರಥದಲ್ಲಿ ಬರ್ತಾ ಇರಬೇಕಾದ್ರೆ ಮಂತ್ರಿಯನ್ನ ನೋಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಯಾರನ್ನು ನೋಡ್ತಾನೆ? ಮಂತ್ರಿಯನ್ನ ನೋಡ್ತಾನೆ. ಮಂತ್ರಿಯನ್ನ ನೋಡೋದಕ್ಕಿಂತ ಮುಂಚಿತವಾಗಿ ಆತನು ಮಂತ್ರಿಯ ಕೈಯಲ್ಲಿರ್ತಕ್ಕಂತ ತನ್ನ ಮಗುವನ್ನ ನೋಡ್ತಾನೆ. ಮಗುವನ್ನ ಹೊತ್ತುಕೊಂಡು ಮಂತ್ರಿ ಹೋಗಿ ಎಲ್ಲಿ ಕೂತ್ಕೊಂಡಿದ್ದಾನೀಗ? ಕೆರೆಯ ಭಾಗದಲ್ಲಿ, ದಂಡೆಯಲ್ಲಿ ಏನ್ ಮಾಡಿದಾನೆ, ಕೂತ್ಕೊಂಡಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ರಾಜನಿಗೆ ಬಹಳ ಗಾಬರಿ ಆಗುತ್ತೆ. ನನ್ನ ಅಪ್ಪಣೆ ಇಲ್ಲದೆ, ನನ್ನನ್ನ ಕೇಳದೆ ನನ್ನ ಮಗನನ್ನ ಏನ್ ಮಾಡಿದಾನೆ, ಅರಮನೆಯಿಂದ ಕೆರೆಯ ಬಳಿಗೆ ಕರೆದುಕೊಂಡು ಬಂದಿದ್ದಾನೆ. ಈ ಮಂತ್ರಿ ನನ್ನ ಮಗನನ್ನ ಒಂದು ವೇಳೆ ಸಾಯಿಸಿ ಬಿಟ್ರೆ ಹೆಂಗೆ, ಕೆರೆಗೆ ಹಾಕಿ ಬಿಟ್ರೆ ಹೆಂಗೆ ಅಂತೇಳಿ ಏನ್ ಮಾಡ್ತಾ ಇದ್ದಾನಂದ್ರೆ, ಆ ರಾಜ ತಾನು ಏನ್ ಮಾಡ್ತಾ ಇದ್ದಾನೆ, ವೇಗವಾಗಿ ರಥದಿಂದ ಕೆಳಗಡೆ ಇಳಿದು ಹಂಗೆ ಏನ್ ಮಾಡ್ತಾ ಇದ್ದಾನ್ರಿ, ಆ ಮಂತ್ರಿ ಆ ಮಗುವನ್ನ ಎತ್ತಿ ಕೆರೆಯಲ್ಲಿ ಹಾಕುವಂತ ಸಮಯದಲ್ಲಿಯೇ ಆ ರಾಜನ ರಥದಿಂದ ಇಳಿದು ಏನ್ ಮಾಡ್ತಾ ಇದ್ದಾನೆ, ಆ ಮಗುವನ್ನ ರಕ್ಷಣೆ ಮಾಡ್ಬೇಕಂತೇಳಿ ತನ್ನ ಅರಸನ ಬಟ್ಟೆಗಳಲ್ಲಿಯೇ ಏನ್ ಮಾಡ್ತಾ ಇದ್ದಾನ್ರಿ, ಆ ಕೆರೆಗೆ ಬಿದ್ದು ಆ ಮಗುವನ್ನ ರಕ್ಷಣೆ ಮಾಡುವುದಕ್ಕಾಗಿ ಹೊರಟು ಹೋದ ಪ್ರಿಯರೇ. ಆ ಸಮಯದಲ್ಲಿ ಗೊತ್ತಾಗಿರುವಂತದ್ದು ಏನಂದ್ರೆ, ಅದು ರಾಜಕುಮಾರ ಅಲ್ಲ, ಅದು ಒಂದು ರಾಜಕುಮಾರನ ರೀತಿಯಲ್ಲಿರ್ತಕ್ಕಂತ ಗೊಂಬೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಸಮಯದಲ್ಲಿ ಆ ಮಂತ್ರಿ ಕೇಳ್ತಾನೆ, ಯಾರಿಗೆ? ರಾಜನಿಗೆ. ರಾಜನೇ, ನೀನೇ ಯಾಕೆ ರಥದಿಂದ ಕೆಳಗಡೆ ಇಳಿದು ಬಂದಿ? ನಿನ್ನ ಕೈ ಕೆಳಗಡೆ ಅನೇಕ ಸೈನಿಕರಿದ್ದಾರೆ, ನಿನ್ನನ್ನ ನಡೆಸಿಕೊಂಡು ಹೋಗುವುದಕ್ಕೋಸ್ಕರವಾಗಿ ರಥದಲ್ಲಿರ್ತಕ್ಕಂಥ ವ್ಯಕ್ತಿ ಇದ್ದಾನೆ, ಅವರೆಲ್ಲ ಇದ್ದಾಗಲೂ ಕೂಡ ನೀನೇ ಯಾಕೆ ಇಳಿದು ಬಂದೆ? ನಿನ್ನ ಬಳಿಯಲ್ಲಿ ಈಜುಗಾರರು ಕೂಡ ಇದ್ದಾರೆ, ಆ ಈಜುಗಾರರಿಗೆ ನೀನು ತಿಳಿಸಬಹುದಾಗಿತ್ತಲ್ಲ, ನೀನೇ ಯಾಕೆ ಇಳಿದು ಬಂದಿ ಎಂಬುದಾಗಿ ಕೇಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲಿ ಆ ಸಮಯದಲ್ಲಿ ಆ ರಾಜನಿಗೆ ಏನಾಯ್ತು, ಮನೋನೇತ್ರಗಳು ಬೆಳಗಿಸಲ್ಪಟ್ಟು, ನಿಜ, ನಾನು ನನ್ನ ಮಗನನ್ನ ಸಾವಿನ ಸ್ಥಿತಿಯಲ್ಲಿದ್ದಾನಂತೇಳಿ ರಕ್ಷಿಸೋದಕ್ಕೋಸ್ಕರವಾಗಿ ನನ್ನ ರಾಜತ್ವದ ಬಟ್ಟೆಗಳನ್ನು ಕೂಡ ಲೆಕ್ಕ ಮಾಡದೆ ನಾನೇನ್ ಮಾಡಿದೆ, ಇಳಿದು ಬಂದೆ ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ. ಅವಾಗ ಆ ಮಂತ್ರಿ ಆ ರಾಜನಿಗೆ ಹೇಳ್ತಾನೆ, ನಾವು ಕೂಡ ಸಾವಿನ ಸ್ಥಿತಿಯಲ್ಲಿದ್ವಿ, ಶಾಪಕ್ಕೆ ಪಾಪಕ್ಕೆ ಒಳಗಾಗಿದ್ವಿ, ನಮ್ಮನ್ನ ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ದೇವರು ಕೂಡ ಈ ಲೋಕಕ್ಕೆ ಬರುವಂತದ್ದು ಎಷ್ಟು ಬೇಕಾಗಿತ್ತು ಎನ್ನುವಂತ ವಿಷಯವನ್ನ ಆ ಮಂತ್ರಿ ಯಾರಿಗೆ ಹೇಳ್ತಾನ್ರಿ, ರಾಜನಿಗೆ ಹೇಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ಮನುಷ್ಯರೆಲ್ಲರೂ ದೇವ್ರು ಅಂತೇಳಿ ಏನ್ ಮಾಡ್ತಾರೆ, ಪೂಜಿಸ್ತಾರೆ ಪ್ರಿಯರೇ. ಒಂದ್ 10 ರೂಪಾಯಿ ಕೊಟ್ಬಿಟ್ರ ದೇವ್ರು ಅಂತೇಳಿ ಅನಂತಂದ್ರೆ ದೇವ್ರು ಅಂತೇಳಿ ಅಂತ ಇರ್ತಾರೆ. ಇವತ್ತಿನ ದಿವಸ ಕೆಲವೊಂದು ಸಿನಿಮಾಗಳಲ್ಲಿ ಡೈಲಾಗ್ಗಳು ಕೂಡ ಅವೇ ಹಂಗೆ ಇರ್ತವೆ, ದೇವ್ರೆ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೆಲವೊಬ್ರು ಮಾತಾಡುವಂತ ಈಗ ಲೋಕದಲ್ಲಿರ್ತಕ್ಕಂಥ ಮನುಷ್ಯರು ಕೂಡ ಏನ್ ಮಾಡ್ತಾರೆ, ನೀನ್ ದೊಡ್ಡ ದೇವ್ರಪ್ಪ ಅಂತೇಳಿ ಮನುಷ್ಯನಿಗೆ ಹೊಗಳ್ತಾ ಇರ್ತಾರೆ, ದೇವ್ರು ಯಾರಂತೇಳಿ ಅವ್ರಿಗೆ ಗೊತ್ತಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ಪ್ರಕಟಿಸುವಂತ ಯೇಸು ಕ್ರಿಸ್ತನು ಆತನೇ ದೇವರಾಗಿದ್ದಾನೆ, ನಮ್ಮನ್ನ ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಆತನ ಏನ್ ಮಾಡಿದ್ದಾನೆ, ಇಳಿದು ಬಂದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಯಾಕೆ ನರಾವತಾರಿಯಾಗಿ ಬಂದಿದ್ದಾನಂದ್ರೆ, ಪಾಪದಿಂದ, ಶಾಪದಿಂದ, ರೋಗದಿಂದ, ಮರಣದಿಂದ, ನರಕದಿಂದ ನಮ್ಮನ್ನ ಏನ್ ಮಾಡುವುದಕ್ಕಾಗಿ, ತಪ್ಪಿಸುವುದಕ್ಕಾಗಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವು ಒಂದು ಅಂಶವನ್ನ ಧ್ಯಾನ ಮಾಡೋಣ. 7ನೇ ಅಧ್ಯಾಯ ಯೆಶಾಯನ ಪ್ರವಾದನೆ ಗ್ರಂಥ 14ನೇ ವಚನ. ಒಂದ್ಸಾರಿ ಓದ್ತೀರಾ? ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 14ನೇ ವಚನ. ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವೆನು.
ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನ ಕೊಡುವನು. ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನ ಹಡೆದು ಅವನಿಗೆ ಇಮಾನುವೇಲ್ ಎಂದು ಹೆಸರಿಡುವಳು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಒಬ್ಬ ಕನ್ನಿಕೆಗೆ ಮಗು ಹುಟ್ಟುತ್ತೆ ಎನ್ನುವಂತ ಅಂಶ. ಇದು ಲೋಕವು ಒಪ್ಪಲಾರದಂತ ಅಂಶ. ಹಲ್ಲೆಲೂಯಾ. ಆದರೆ ದೇವರಿಗೆ ಎಲ್ಲವೂ ಕೂಡ ಸಾಧ್ಯ. ಆದಾಮ ಅವ್ವಳು ತಂದೆ ತಾಯಿ ಮೂಲಕವಾಗಿ ಹುಟ್ಟಿದ್ರ? ಹಲ್ಲೆಲೂಯಾ. ವಾಕ್ಯ ಅರ್ಥ ಆಗ್ತಾ ಇದೆನಾ? ಆದಾಮ ಅವಳನ್ನ ದೇವರು ತಾನೇ ಸೃಷ್ಟಿ ಮಾಡಿದ. ಬಹಳ ವೃದ್ಧಾಪ್ಯದಲ್ಲಿರ್ತಕ್ಕಂಥ ಸಾರಾಳನ್ನ, ಎಲಿಜಬೇತಳನ್ನ, ಹನ್ನಾಳನ್ನ ದೇವರು ಆಶೀರ್ವಾದ ಮಾಡಿ ಗರ್ಭಫಲವನ್ನ ಅನುಗ್ರಹ ಮಾಡಿದ ಪ್ರೇರೆ. ಆದ್ರೆ ಇಲ್ಲಿ ನಾವು ಬಹಳ ವ್ಯತ್ಯಾಸಕರವಾಗಿರ್ತಕ್ಕಂಥ ವಿಷಯವನ್ನ ಕೇಳ್ತಾ ಇದ್ದೇವೆ. ಒಬ್ಬ ಕನ್ನಿಕೆ. ಆ ಒಂದು ಇಸ್ರಾಯೇಲ್ ದೇಶದ ಸಂಸ್ಕೃತಿಯಲ್ಲಿ ಯಾವ ರೀತಿಯಾಗಿರುತ್ತಂದ್ರೆ, ಚಿಕ್ಕವರಿರುವಾಗಲೇ ನೀವು ಕೆಲವೊಬ್ಬರಿಗೆ ಕೊಡ್ಬೇಕಂತೇಳಿ ಅನ್ಕೊಂಡಿರ್ತೀರಿ. ನೆನಪಿದೆನಾ? ಕೆಲವೊಬ್ಬರಿಗೆ ಕೊಡ್ಬೇಕಂತೇಳಿ ಚಿಕ್ಕ ಮಕ್ಕಳು ಇರುವಾಗಲೇ ಏನ್ ಮಾಡಿರ್ತಾರೆ? ನಿಶ್ಚಯ ಮಾಡಿರ್ತಾರೆ. ಹಲ್ಲೆಲೂಯಾ. ಇಸ್ರಾಯೇಲ್ ದೇಶದ ಸಂಸ್ಕೃತಿ ಯಾವ ರೀತಿಯಾಗಂದ್ರೆ, 6 ರಿಂದ 7 ವರ್ಷಗಳು ಒಬ್ಬ ಚಿಕ್ಕ ಮಗಳಿಗೆ ಇರುವಾಗ ಆ ಮಗಳನ್ನ ಏನ್ ಮಾಡ್ತಾರ್ರಿ? ಒಬ್ಬ ವ್ಯಕ್ತಿಗೆ ಏನ್ ಮಾಡ್ತಾರೆ? ನಿಶ್ಚಯ ಮಾಡ್ತಾರೆ. ಬಹಳ ಗಮನವಿಟ್ಟು ಕೇಳಬೇಕು ವಾಕ್ಯ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಗೆ ಏನ್ ಮಾಡ್ತಾರ್ರಿ? ನಿಶ್ಚಯ ಮಾಡ್ತಾರೆ. ಯಾವಾಗ? 6 ರಿಂದ 7 ವರ್ಷಗಳು ಇರುವಾಗ. ಆ ಮಗಳು ಬೆಳೆಯುತ್ತಾ ಬರುವಂತ ಸಮಯದಲ್ಲಿ 12 ರಿಂದ 13 ವರ್ಷಗಳು ಆದಂತ ಸಮಯದಲ್ಲಿ ಆಕೆಯನ್ನ ಏನ್ ಮಾಡ್ತಾರೆ? ಎಂಗೇಜ್ಮೆಂಟ್ ಮಾಡ್ತಾರೆ. ಎಷ್ಟು ವರ್ಷಕ್ರಿ? 12 ರಿಂದ 13 ವರ್ಷಗಳು. ಹಲ್ಲೆಲೂಯಾ. ಯಾವಾಗ ಈ 13 ವರ್ಷಗಳು ಕಳೆದ ಮೇಲೆ 14 ರಿಂದ 15 ವರ್ಷಗಳು ಏನ್ ಮಾಡ್ತಾರೆ? ಮದುವೆಯ ಕಾರ್ಯವನ್ನ ಏನ್ ಮಾಡ್ತಾರೆ? ಇಟ್ಟುಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಸಂಸ್ಕೃತಿ ಪದ್ಧತಿಗಳು ಉಂಟು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಓದಿದವರಾದ್ರೆ ಮದುವೆ ಮಾಡಿಕೊಳ್ಳೋದು 28 ವರ್ಷನೋ 30 ವರ್ಷನೋ 35 ವರ್ಷಕ್ಕೂ ಮದುವೆ ಮಾಡ್ಕೊಳ್ತಾರೆ. ಹಲ್ಲೆಲೂಯಾ. ಓದ್ಲಾರ್ದವರಾದ್ರೆ ಕೆಲವು ಜನ ಬೇಗ ಮನೆಯಲ್ಲಿ ಮಾಡೋರು ಯಾರು ಇಲ್ಲ ಅಂತೇಳಿ ಏನ್ ಮಾಡ್ಬಿಡ್ತಾರೆ? ಬೇಗ ಮದುವೆ ಕಾರ್ಯವನ್ನ ಮಾಡಿಬಿಡ್ತಾರೆ ಪ್ರಿಯರ್. ಹಲ್ಲೆಲೂಯಾ. ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಸಂಸ್ಕೃತಿಗಳು ಇದಾವೆ ಪ್ರಿಯರ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇಸ್ರಾಯೇಲ್ ದೇಶದಲ್ಲಿ ನಜರೇತ್ ಎನ್ನುವಂತ ಒಂದು ಊರಿನಲ್ಲಿ ಒಬ್ಬ ಹುಡುಗಿ ಜನಿಸಿದಾಳೆ. ಆಕೆಗೆ ಅವ್ರ ತಾಯಿ ಅಂದ್ರು ತಂದೆ ಅಂದ್ರು ಏನಂತೇಳಿ ಹೆಸರಿಟ್ಟಿದ್ದಾರೆ? ದಾವೀದನ ಮನೆತನದಲ್ಲಿ ಜನಿಸಿರ್ತಕ್ಕಂಥ ಆಕೆಗೆ ಮರಿಯಳು ಅಂತೇಳಿ ಹೆಸರಿಟ್ಟಿದ್ದಾರೆ. ಆಕೆ ಹೆಸರೇನು? ಮರಿಯಮ್ಮ. ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ. ಹಲ್ಲೆಲೂಯಾ. ಏನ್ರಿ? ಮರಿಯಳು ಎಂಬುದಾಗಿ ಆಕೆಗೆ ಹೆಸರಿಟ್ಟಿದ್ದಾಳೆ. ಈ ಮರಿಯಳು ಒಳ್ಳೆ ರೀತಿಯಲ್ಲಿ ದೇವರ ಮಾರ್ಗದಲ್ಲಿ ನಡೆಯುತ್ತಾ ಏನ್ ಮಾಡ್ತಾ ಇದ್ದಾಳೆ? ಜೀವಿಸ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಈ ಲೋಕಕ್ಕೆ ಬರಬೇಕಾದ್ರೆ ಆತನು ಯಾವತ್ತೋ ಮಾರ್ಗವನ್ನ ಏನ್ ಮಾಡಿದಾನೆ? ಸಿದ್ಧ ಮಾಡಿದ್ದಾನೆ. ಯಾವತ್ತೋ ತಾನು ಬರುವಂತದನ್ನ ತಿಳಿಯಪಡಿಸಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥಕ್ಕೂ ಮತ್ತು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಇರ್ತಕ್ಕಂಥ ಆ ಒಂದು ಇಯರ್ಸ್ ಡಿಸ್ಟೆನ್ಸ್ ಎಷ್ಟು ವರ್ಷ ಅಂದ್ರೆ 740 ವರ್ಷಗಳ ಮುಂಚಿತವಾಗಿಯೇ ಪ್ರವಾದನೆ ಎನ್ನುವಂಥದ್ದು ಪ್ರವಾದಿಸಲ್ಪಟ್ಟಿರುವಂಥದ್ದು. ಹಲ್ಲೆಲೂಯಾ. ದೇವರು ಆರಂಭದಲ್ಲಿಯೇ ಯಾವಾಗ ಆದಾಮ ಅವಳು ಪಾಪ ಮಾಡಿದರು, ತಪ್ಪು ಮಾಡಿದರು, ದೇವಾಜ್ಞೆಯನ್ನ ಮೀರಿ ನಡೆದರು, ಆ ಸಮಯದಲ್ಲಿ ದೇವರು ಹೇಳಿದ್ರು ಏನಂತೇಳಿ? ನಾನು ಸ್ತ್ರೀ ಸಂತಾನವಾಗಿ ಈ ಲೋಕಕ್ಕೆ ಹೊರಟು ಬರ್ತೇನೆ. ಕಳೆದುಕೊಂಡಿರ್ತಕ್ಕಂಥ ಮಹಿಮೆಯನ್ನ ಪುನಃ ನಾನು ಕಟ್ಟಿಕೊಡುವುದಕ್ಕಾಗಿ ನಾನೇ ಧರೆಗೆ ಇಳಿದು ಬರುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮರಿಯಳು ಬೆಳೀತಾ ಇರಬೇಕಾದ್ರೆ ಆಕೆಯನ್ನ ದಾವೀದನ ವಂಶದವನು ಮನೆತನದವನು ಆಗಿರ್ತಕ್ಕಂಥ ಯೋಸೇಫನಿಗೆ ಏನ್ ಮಾಡ್ತಾರ್ರಿ? ನಿಶ್ಚಯ ಮಾಡ್ತಾರೆ. ಹಲ್ಲೆಲೂಯಾ. ಆಕೆ ಹುಟ್ಟಿದ ಮೇಲೆ 6 ರಿಂದ 7 ವರ್ಷಗಳಿರುವಾಗ ಯಾರಿಗೆ ನಿಶ್ಚಯ ಮಾಡ್ತಾರೆ? ಯೋಸೇಫನ್ ಎನ್ನುವಂತ ಸಜ್ಜನನು ಮತ್ತು ನೀತಿವಂತನಾಗಿರ್ತಕ್ಕಂಥ ಮನುಷ್ಯನೆಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ನೇಮಕ ಮಾಡಿದಂತ ವರ್ಷದಲ್ಲಿ ಅವರು ಇಬ್ಬರು ಬೆಳೀತಾ ಇದ್ರು. ಅವರಿಗೆ ಮದುವೆ ಎನ್ನುವಂಥದ್ರ ಕುರಿತಾಗಿ ಯಾವ ರೀತಿ ಅವಗಾಹನೆ ಇಲ್ಲ. ಆ ಸಮಯದಲ್ಲಿ ಬೆಳೀತಾ ಇರಬೇಕಾದ್ರೆ 13ನೇ ವರ್ಷದಲ್ಲಿ ದೇವರು ಯಾರನ್ನ ನೋಡ್ತಾ ಇದ್ದಾರೆ? ಮರಿಯಳನ್ನ ನೋಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಮರಿಯಳನ್ನ ನೋಡಿ ಮರಿಯಳ ಬಳಿಗೆ ಯಾರನ್ನ ಕಳುಹಿಸಿದ್ರು?
ಗಾಬ್ರಿಯೇಲ್ ದೇವದೂತನನ್ನ ಕಳುಹಿಸಿ ಹೇಳ್ತಾ ಇದ್ದಾರೆ ಏನೆಂಬುದಾಗಿ, ಮರಿಯಳೇ ನೀನು ಒಬ್ಬ ಮಗುವಿಗೆ ಜನ್ಮ ನೀಡಬೇಕು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪರಾತ್ಪರನ ನೆರಳು ನಿನ್ನನ್ನ ಕವಿದುಕೊಳ್ಳುವುದು, ಪರಿಶುದ್ಧಾತ್ಮನ ಬಲ ಶಕ್ತಿ ನಿನ್ನನ್ನ ಕವಿದುಕೊಳ್ಳುವುದು. ಆ ಸಮಯದಲ್ಲಿ ನೀನು ಒಬ್ಬ ಮಗನಿಗೆ ಜನ್ಮ ನೀಡಲು ಬೇಕು ಎಂಬುದಾಗಿ ಆ ಸಮಯದಲ್ಲಿ ಆ ಮರಿಯಳು ಹೇಳುವಂತ ಮಾತು ಏನ್ ಗೊತ್ತಾ, ನಾನು ಪುರುಷನನ್ನು ಅರಿಯದವಳು, ನನಗೆ ಹೇಗೆ ಮಕ್ಕಳಾದವು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇದನ್ನೇ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಏನು, ನನಗೆ ಪುರುಷನ ಸಂಪರ್ಕವಿಲ್ಲ. ನಾವೆಲ್ಲರೂ ಕೂಡ ಪುರುಷನ ಸಂಪರ್ಕದ ಮೂಲಕವಾಗಿ ಹುಟ್ಟಿದವರು. ಈ ಲೋಕದಲ್ಲಿ ಇರ್ತಕ್ಕಂಥ ನಮಗೆ ಯಾವುದೋ ಒಂದು ರೀತಿಯಲ್ಲಿ ತಂದೆ ಅನ್ನುವಂತ ವ್ಯಕ್ತಿ ಇದ್ದಾನೆ. ಆದರೆ ಮರಿಯಳಿಗೆ ದೇವರು ಹೇಳುವಂತ ಮಾತು ಏನಂತಂದ್ರೆ, ನೀನು ಕನ್ನಿಕೆ, ನಿನ್ನ ಮೂಲಕವಾಗಿ ನಾನು, ಅಂದ್ರೆ ಸೃಷ್ಟಿಕರ್ತನಾದ ದೇವರು, ನಾನು ನಿನ್ನ ಮೂಲಕವಾಗಿ ಬರುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಒಂದು ಯಾವುದು ವನ್ನರಹಳ್ಳಿ ಪ್ರಾಂತಕ್ಕೆ ಪ್ರಧಾನಮಂತ್ರಿಯವರು, ಈ ದೇಶದ ಪ್ರಧಾನಮಂತ್ರಿಯವರು ಬರಬೇಕು ಅಂತಂದ್ರೆ ಈಗಲೇ ಡೇಟ್ ಫಿಕ್ಸ್ ಮಾಡ್ಕೊಂಡವರು ಬರಲ್ಲ. ಬರಬೇಕಾದ್ರೆ ಅನೇಕ ದಿವಸಗಳ ಹಿಂದೆ ಅವ್ರು ಏನ್ ಮಾಡಿರ್ತಾರೆ, ವರ್ಕೌಟ್ ಮಾಡಿರ್ತಾರೆ, ಕ್ಯಾಲೆಂಡರ್ ಅಲ್ಲೆಲ್ಲ ಡೇಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಫಿಕ್ಸ್ ಮಾಡ್ಬೇಕಾದ್ರೆ ಹಂಗೆ ಫಿಕ್ಸ್ ಮಾಡಲ್ಲ. ಏನ್ ಮಾಡ್ತಾರೆ, ಆ ಸಮಯದಲ್ಲಿ ನಾವು ಅಲ್ಲಿಗೆ ಹೋಗಬೇಕಾದ್ರೆ ಆ ಒಂದು ಸ್ಥಳ ಈ ರೀತಿಯಾಗಿರ್ಬೇಕು, ನಾನು ಇಂತಿಂತವ್ರ ಮನೆಯಲ್ಲಿ ಊಟ ಮಾಡಬೇಕು, ನಾನು ಓಡಾಡುವಂತ ಆ ಬೀದಿಗಳು ಎಲ್ಲ ಕೊಳಚೆ ಗಲಜೆ ಎಲ್ಲ ಇರುವಂತ ರೀತಿಯಲ್ಲಿ ಇರ್ಬೇಕಂತ ಅನ್ಕೊಳ್ತಾರ, ಅಥವಾ ಶುಚಿಯಾಗಿರ್ಬೇಕಂತ ಹೇಳಿ ಅನ್ಕೊಂತಾರ? ಶುಚಿಯಾಗಿ ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಸಮಯದಲ್ಲಿ ಅದೆಲ್ಲ ಆದ್ಮೇಲೆ ಆ ಗ್ರಾಮಕ್ಕೆ ಬರ್ತಾ ಇದಾರಂದ್ರೆ ಗ್ರಾಮವೆಲ್ಲ ಜನರು ಹೆಂಗಿರ್ತಾರೆ, ಸಂತೋಷದಿಂದ ಇರ್ತಾರೆ. ಯಾವಾಗ ಬರ್ತಾರೆ ಅಂತೇಳಿ ನೋಡ್ತಾ ಇರ್ತಾರೆ. ಆ ಸಮಯದಲ್ಲಿ ಬೀದಿಗಳು ಯಾವ್ಯಾವ ಕೆಲಸಗಳು ಸರಿಯಾದ ರೀತಿಯಲ್ಲಿ ಆಗಿರಲು ಎಲ್ಲಾ ಕೆಲಸಗಳು 1-2 ತಿಂಗಳಲ್ಲಿ ಏನ್ ಮಾಡ್ಬಿಡ್ತಾರೆ, ಮಾಡಿ ಮುಗಿಸಿ ಬಿಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ರೋಡ್ಗಳನ್ನ ಏನ್ ಮಾಡ್ತಾರೆ, ಸ್ವಚ್ಛವಾಗಿ ಇಟ್ಟುಕೊಳ್ತಾರೆ. ಯಾರು ಬರುವುದಕ್ಕಾಗಿ, ಈ ಲೋಕದಲ್ಲಿ 5 ವರ್ಷನೋ, ಒಂದು ವೇಳೆ ಇನ್ನೊಂದು ಸಾರಿ ನೇಮಕವಾದ್ರೆ 10 ವರ್ಷನೋ ದೇಶವನ್ನ ಆಳುವಂತ ಪ್ರಧಾನಿ ಮಂತ್ರಿ ಬರಬೇಕಾದ್ರೆ ಏನ್ ಮಾಡ್ತಾರೆ, ಎಲ್ಲ ಕಾರ್ಯಗಳನ್ನ ಮಾಡ್ತಾರೆ. ಸೃಷ್ಟಿಕರ್ತನಾದ ದೇವರು ನರಾವತಾರಿಯಾಗಿ ಬರಬೇಕಾದ್ರೆ ಆತನು ಹಾಗೆ ಬರಲಿಲ್ಲ. ಆತನು ಯಾರನ್ನ ನೇಮಕ ಮಾಡಿದ, ಒಬ್ಬ ವ್ಯಕ್ತಿಯನ್ನ ನೇಮಕ ಮಾಡಿದ. ಹಲ್ಲೆಲೂಯಾ, ಈ ಲೋಕ ಕೆಟ್ಟು ಹೋಗಿರ್ಬೇಕಾದ್ರೆ, ಈ ಲೋಕ ಶಾಪದಿಂದ ತುಂಬಿರ್ಬೇಕಾದ್ರೆ, ಈ ಲೋಕದಲ್ಲಿ ಇರ್ತಕ್ಕಂಥ ಜನರು ಪಾಪದ ಕಾರ್ಯಗಳನ್ನ ಮಾಡ್ತಾ ಇರ್ಬೇಕಾದ್ರೆ ದೇವರು ಅಬ್ರಹಾಮನು ಎನ್ನುವಂತ ವ್ಯಕ್ತಿಯನ್ನ ಕರೆದ ಪ್ರಿಯರೇ. ವಿಗ್ರಹಾರಾಧನೆ ಮಾಡುವಂತ ವ್ಯಕ್ತಿ, ಬೊಂಬೆಗಳನ್ನ ಮಾರುವಂತ ವ್ಯಕ್ತಿ, ಆತನನ್ನ ಕರೆದು ಆತನ ಮೂಲಕವಾಗಿ ಹೇಳ್ತಾ ಇದ್ದಾನೆ ಏನಂತ ಹೇಳಿ, ನಾನು ನಿನ್ನನ್ನ ಅನೇಕ ಜನಾಂಗಗಳಿಗೆ ತಂದೆಯನ್ನಾಗಿ ಮಾಡುವೆನು ಎಂಬುದಾಗಿ. ಹಲ್ಲೆಲೂಯಾ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರಬೇಕಾದ್ರೆ ಯಾರನ್ನ ಕರೆದರೆ, ಪ್ರಥಮವಾಗಿ ಅಬ್ರಹಾಮನ ಮೂಲಕವಾಗಿ ವಾಗ್ದಾನದ ಪುತ್ರನಾಗಿ ಜನಿಸಿರ್ತಕ್ಕಂಥ ಇಸ್ಸಾಕನ ಬಳ್ಳಿಯ ಮೂಲಕವಾಗಿ ದಾವೀದನು ಹಂಗೆ ಬಂದು ಏನಾಯ್ತ್ರಿ, ದೇವರು ಈ ಲೋಕಕ್ಕೆ ಬರುವಂತ ಒಂದು ಕಾರ್ಯ ಆಯ್ತು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಈ ಲೋಕಕ್ಕೆ ಬರಬೇಕಾದ್ರೆ ಪರಿಶುದ್ಧವಾಗಿರ್ತಕ್ಕಂಥ ಒಂದು ಜನಾಂಗವನ್ನ ಆತನು ಏನ್ ಮಾಡಿದ, ಆಯ್ಕೆ ಮಾಡಿಕೊಂಡ ಪ್ರಿಯರೇ. ಹಲ್ಲೆಲೂಯಾ, ಹೇಳೋದು ಅರ್ಥ ಆಗ್ತಾ ಇದೆನಾ? ಯಾವ ಜನಾಂಗ? ಕೆಟ್ಟು ಹೋಗಿರ್ತಕ್ಕಂಥ ಮಾನವ ಜನಾಂಗದಲ್ಲಿಯೇ ಒಂದು ಜನಾಂಗವನ್ನ ತನಗೋಸ್ಕರವಾಗಿ ಸಿದ್ಧ ಮಾಡಿಕೊಂಡ. ಅಬ್ರಹಾಮನನ್ನ ಕರೆದ ಮೇಲೆ, ಅಬ್ರಹಾಮನಿಗೆ ನಿಬಂಧನೆಗಳನ್ನು ಹೇಳಿದ ಮೇಲೆ, ಮೋಶೆಗೆ ಧರ್ಮಶಾಸ್ತ್ರವನ್ನ ಕೊಟ್ಟ ಮೇಲೆ ಆತನು ತನಗೋಸ್ಕರವಾಗಿ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಯಹೂದ ಜನಾಂಗವನ್ನ ಏನ್ ಮಾಡಿದಾರೆ, ಆಯ್ಕೆ ಮಾಡಿಕೊಂಡು ಅದರಲ್ಲಿ ನಾನು ಬರುತ್ತೀನಿ ಎಂಬುದಾಗಿ ಏನ್ ಮಾಡಿದ, ವಾಗ್ದಾನ ಮಾಡಿದ ಪ್ರಿಯರೇ. ಅದ್ರ ಸಲುವಾಗಿ ಯೆಶಾಯನು ಹೇಳ್ತಾ ಇದ್ದಾನೆ, ಇಗೋ ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಮಗನನ್ನ ಹಡೆಯುವಳು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ಕನ್ನಿಕೆಯನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು ಬಹಳ ಕಷ್ಟ ಪ್ರಿಯರೇ. ಹಲ್ಲೆಲೂಯಾ, ದೇವರು ಪರಿಶುದ್ಧಳು ನೀತಿವಂತಳು ಆಗಿರ್ತಕ್ಕಂಥ ಮರಿಯಳನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಂದ್ರೆ, ಅಲ್ಲಿ ಕೆಲವೊಂದು ಲಕ್ಷಣಗಳನ್ನು ನಾವು ಇವತ್ತಿನ ದಿವಸ ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಕನ್ಯೆ ಅಂದ್ರೆ ಯಾರಿಗೆ ಸಾದೃಶ್ಯ? ಸಭೆಯಾಗಿರ್ತಕ್ಕಂಥ ನಮಗೆ ಸಾದೃಶ್ಯ. ಹಲ್ಲೆಲೂಯಾ, ಕನ್ನಿಕೆಯರು ಅಂದ್ರೆ ಯಾರ್ರೀ? ಇನ್ನೊಬ್ಬ ಪುರುಷನ ಸಂಪರ್ಕವನ್ನ ಅರಿಯಲಾರದ ಸ್ಥಿತಿಯಲ್ಲಿ ಇರುವಂತವ್ರು. ಅವ್ರಿಗೆ ಏನಂತ ಕರೀತಾರೆ? ಕನ್ಯೆಯರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಮರಿಯಳನ್ನ ಯಾಕೆ
ದೇವರು ಆಯ್ಕೆ ಮಾಡಿಕೊಂಡ್ರಂದ್ರೆ ಮೊಟ್ಟ ಮೊದಲನೇದಾಗಿ ಸತ್ಯವೇದದಲ್ಲಿ, ನೀವು ಸತ್ಯವೇದ ಪುಸ್ತಕ ತೆಗೆದ್ರೆ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಮರಿಯಳಲ್ಲಿ ದೀನತೆಯ ಸ್ವಭಾವ ಇತ್ತು. ಲೂಕನ್ ಬರೆದ ಸುವಾರ್ತೆ ಒಂದ್ಸಾರಿ ತೆಗಿರಿ ನೀವು. ಲೂಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 34ನೇ ವಚನ. ಮರಿಯಳು ಆ ದೂತನನ್ನು, ಇದು ಹೇಗಾದೀತು, ನಾನು ಪುರುಷನನ್ನ ಅರಿತವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ದೂತನು ಓದ್ರಿ, ದೂತನು ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶುವು ದೇವರ ಮಗನೆನಿಸಿಕೊಳ್ಳುವುದು. ಹಲ್ಲೆಲೂಯಾ. 38ನೇ ವಚನ. ಆಗ ಮರಿಯಳು, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ಒಂದು ಕಾರ್ಯ ಲೋಕಾದಿಯಿಂದ ಎಲ್ಲಿಯೂ ಕೂಡ ನಡೆಯಲಾರದ ಒಂದು ಕಾರ್ಯ. ಆದರೆ ಮರಿಯಳು ತನ್ನನ್ನ ತಾನು ಪರಿಪೂರ್ಣವಾಗಿ ಯಾರಿಗೆ ಒಪ್ಪಿಸಿಕೊಡ್ತಾ ಇದ್ದಾಳೆ? ದೇವರಿಗೆ ಒಪ್ಪಿಸಿಕೊಡ್ತಾ ಇದ್ದಾಳೆ. ಆಕೆ ಹೇಳುವಂತ ಮಾತೇನ್ರಿ? ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗೆ ಆಗಲಿ. ಇವತ್ತಿನ ದಿವಸ ಅನೇಕರಲ್ಲಿ ದೀನತೆಯ ಸ್ವಭಾವ ಕಂಡು ಬರೋದಿಲ್ಲ. ತಗ್ಗಿಸಿಕೊಳ್ಳಬೇಕಂತೇಳಿ ಅನೇಕರು ಅಂದುಕೊಳ್ಳೋದಿಲ್ಲ. ಕೆಲವರು ಬರೇ ಚೇರ್ಗಳನ್ನು ಹುಡುಕ್ತಾ ಇರ್ತಾರೆ. ಸಭೆಗೆ ಬಂದಾಗ ಏನ್ ಹುಡುಕ್ತಾ ಇರ್ತಾರ್ರಿ? ಚೇರುಗಳನ್ನು ಹುಡುಕ್ತಾ ಇರ್ತಾರೆ. ಕೆಳಗಡೆ ಕೂತ್ಕೊಬೇಕಂತೇಳಿ ಅವರು ಇಷ್ಟಪಡೋದಿಲ್ಲ. ಕೆಲವೊಬ್ಬರು ಡಿಗ್ನಿಟಿಯನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಮರಿಯಳು ಅಲ್ಲಿ ಯಾವ ಸ್ವಭಾವ ಇತ್ತಂತೆ? ದೀನತೆಯ ಸ್ವಭಾವ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ಯಾಕೋಬನ ಪತ್ರಿಕೆಯಲ್ಲಿ ನೀವು ನೋಡಿದ್ದಾದ್ರೆ, ಅಹಂಕಾರಿಗಳನ್ನ ದೇವರು ದೂರದಿಂದಲೇ ಗುರುತು ಹಿಡಿತಾನೆ, ದೀನರಿಗಾದರೂ ತನ್ನ ಕೃಪೆಯನ್ನ ಆತನು ತೋರಿಸುತ್ತಾನೆ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೀನತೆ ಬಹಳ ಮುಖ್ಯ. ವಿಧೇಯತೆ, ತಗ್ಗಿಸಿಕೊಳ್ಳುವಂತ ಸ್ವಭಾವ ಬಹಳ ಮುಖ್ಯ. ದೇವರ ಹತ್ರ ನಾವು ಬರುವಾಗ ಪರಿಪೂರ್ಣವಾಗಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕಾಗಿರುವಂತದ್ದು ಎಷ್ಟು ಅವಶ್ಯಕ ಪ್ರಿಯರೇ. ಮರಿಯಳ ವಾಕ್ಯ ಹೇಳ್ತಾ ಇದೆ, ಮರಿಯಳು ಏನಂತ ಹೇಳ್ತಾ ಇದ್ದಾಳೆ? ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗೆ ಆಗಲಿ. ನಾವು ಅಂತೀವ, ದೇವ್ರೇ ನಿನ್ನ ಮಾತು ನೆರವೇರ್ಲಿ ಅಂತ ಹೇಳಂತೀವ, ನಮ್ಮದೇ ಆಗ್ಬೇಕಂತ ಹೊರತಾಗಿ ದೇವ್ರದನ್ನ ನಾವು ಎಷ್ಟು ಮಾತ್ರಕ್ಕೆ ಏನ್ ಮಾಡಲ್ರಿ? ಉನ್ನತವಾದಂತ ರೀತಿಯಲ್ಲಿ ನಡೆಸೋದಕ್ಕೆ ಇಷ್ಟಪಡೋದಿಲ್ಲ ಪ್ರಿಯರೇ. ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಏನಂತ ಹೇಳಿ? ಮರಿಯಳು ತನ್ನನ್ನ ತಾನು ತಗ್ಗಿಸಿಕೊಂಡ್ಳು, ದೀನತೆಯನ್ನ ತೋರಿಸಿದಳು. ದೀನತೆಯನ್ನು ತೋರಿಸಿದ ಮರಿಯಳ ಜೀವಿತವನ್ನ ದೇವ್ರು ಏನ್ ಮಾಡಿದ್ರಿ? ಆಶೀರ್ವಾದ ಮಾಡಿದ್ರು ಪ್ರಿಯರೇ. ಅದರ ಸಲುವಾಗಿ ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ಮರಿಯಳಲ್ಲಿ ದೀನತೆ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ, ಆಕೆ ಜೀವಿತದಲ್ಲೆಲ್ಲ ಏನೆಲ್ಲ ಕಾರ್ಯಗಳು ಆದಾಗಲೂ ಕೂಡ ತಗ್ಗಿಸಿಕೊಂಡು ಜೀವಿಸ್ತಾ ಬಂದ್ಲು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊಟ್ಟ ಮೊದಲನೇದಾಗಿ ಮರಿಯಳನ್ನೇ ದೇವರು ಯಾಕೆ ಆಯ್ಕೆ ಮಾಡಿಕೊಂಡ್ರಂದ್ರೆ, ಆಕೆಯಲ್ಲಿ ತಗ್ಗಿಸಿಕೊಳ್ಳುವಂತ ಸ್ವಭಾವ ಇತ್ತು ಪ್ರಿಯರೇ. ಎರಡನೇದಾಗಿ ಸಮಯದಲ್ಲಿ ನಾವು ನೋಡೋಣ, ಸತ್ಯವೇದ ಹೇಳ್ತಾ ಇದ್ದು ಸ್ಪಷ್ಟವಾಗಿ, ದೇವರು ಮರಿಯಳನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರಂದ್ರೆ, ಅದೇ ಲೂಕನ್ ಬರೆದ ಸುವಾರ್ತೆ ತೆಗಿರಿ ಒಂದ್ಸಾರಿ. ಹಲ್ಲೆಲೂಯಾ. 1ನೇ ಅಧ್ಯಾಯ 40-41ನೇ ವಚನ ಓದ್ರಿ. ಒಂದು ಊರಿಗೆ ಹೋಗಿ ಜಕರಿಯನ ಮನೆಯನ್ನು ಸೇರಿ ಎಲಿಜಬೆತಳಿಗೆ ವಂದಿಸಿದಳು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮತ್ತೆ ದೂತನು ಏನಂತ ಹೇಳ್ತಾನೆ? ನಿನ್ನ ಬಂಧುವಾಗಿರ್ತಕ್ಕಂಥ ಎಲಿಜಬೆತಳು ಇದ್ದಾಳಲ್ಲ, ಆಕೆ ಮುಪ್ಪಿನಲ್ಲಿಯೂ ಕೂಡ ದೇವರು ಆಕೆ ಬಂಜತನವನ್ನ ದೂರ ಮಾಡಿದ್ದಾನೆ. ಈಗ ಆಕೆಗೆ ಎಷ್ಟು ವರ್ಷ? 80 ವರ್ಷದ ವೃದ್ಧೆ. ಆಕೆಯನ್ನ ದೇವರು ಏನ್ ಮಾಡಿದಾನೆ? ಕನಿಕರಿಸಿದ್ದಾನೆ, ತನ್ನ ಕೃಪೆಯನ್ನ ತೋರಿಸಿದ್ದಾನೆ. ಈಗ ಆಕೆ ಗರ್ಭಿಣಿಯಾಗಿದ್ದಾಳೆ ಅಂತೇಳಿ ಕೇಳಿದ ತಕ್ಷಣ ಆ ಮರಿಯಳು ಎಲ್ಲಿಗೆ ಹೋಗ್ತಾ ಇದ್ದಾಳೆ? ಈ ಸಮಯದಲ್ಲಿ 6 ತಿಂಗಳು ಗರ್ಭಿಣಿಯಾಗಿರ್ತಕ್ಕಂಥ ಎಲಿಜಬೆತಳನ್ನ ನೋಡುವುದಕ್ಕಾಗಿ ಮುಟ್ಟ ಎನ್ನುವಂತ ಗ್ರಾಮದಲ್ಲಿ, ಮಲೆನಾಡಿನ ಪ್ರಾಂತದಲ್ಲಿರ್ತಕ್ಕಂಥ ಮುಟ್ಟ ಎನ್ನುವಂತ ಗ್ರಾಮಕ್ಕೆ ಹೋಗಿ ಎಲಿಜಬೆತಳನ್ನ ನೋಡಿ, ಎಲಿಜಬೆತಳಿಗೆ ಏನ್ ಮಾಡ್ತಾ ಇದ್ದಾಳೆ?
ವಂದನೆಯನ್ನ ತಿಳಿಸ್ತಾ ಇದ್ದಾಳೆ, ಸ್ವಾಗತವನ್ನ ತಿಳಿಸ್ತಾ ಇದ್ದಾಳೆ, ಎಲಿಜಬೆತಳನ್ನ ಗೌರವಿಸ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಮರಿಯಳಲ್ಲಿ ಇರ್ತಕ್ಕಂಥ ಎರಡನೇ ಸ್ವಭಾವ ಏನಂದ್ರೆ, ಇತರರನ್ನ ಆಕೆ ಏನ್ ಮಾಡ್ತಾ ಇದ್ದಾಳೆ, ಗೌರವಿಸ್ತಾ ಇದ್ದಾಳೆ. ಏನ್ ಮಾಡ್ತಾ ಇದ್ದಾಳೆ ಆಕೆ? ಗೌರವಿಸ್ತಾ ಇದ್ದಾಳೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ವಚನ ನೀವು ಓದಿದ್ದೇ ಆದ್ರೆ ಅಲ್ಲಿ ಪೌಲನು ಹೇಳ್ತಾನೆ, ನೀವು ಒಬ್ಬರಿಗೊಬ್ಬರು ವಂದಿಸುವಂತವರು ಆಗಿರ್ರಿ ಎಂಬುದಾಗಿ. ಹಲ್ಲೆಲೂಯಾ. ವಂದನೆ ಹೇಳುವಂತ ಒಂದು ಮನಸ್ಸು ಅನೇಕರಿಗೆ ಇರೋದಿಲ್ಲ ಪ್ರಿಯರೇ. ಇತರರನ್ನ ಗೌರವಿಸುವಂತ ಮನಸ್ಸು ಅನೇಕರಿಗೆ ಇರೋದಿಲ್ಲ. ಅನೇಕರು ಬರೇ ನಮ್ದೇ ಆಗ್ಬೇಕು, ನಾವೇ ನಡಿಬೇಕು, ಅದು ಇದು ಅಂತೇಳಿ ಏನ್ ಮಾಡ್ತಾ ಇರ್ತಾರೆ, ತಮ್ಮನ್ನ ತಾವು ಹೆಚ್ಚಿಸಿಕೊಳ್ತಾ ಇರ್ತಾರೆ ಹೊರತಾಗಿ ದೇವರಿಗೆ ಸ್ಥಾನವನ್ನ ಕೊಡಲ್ಲ. ದೇವರು ಮಾಡಿರ್ತಕ್ಕಂಥ ನಿಯಮಗಳಿಗೆ ಒಳಗಾಗಿ ಅವರು ಜೀವಿಸಲ್ಲ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಿ, ಎಲಿಜಬೆತಳನ್ನ ಮರಿಯಳು ಏನ್ ಮಾಡಿದ್ಲಂತೆ, ವಂದಿಸಿದಳು. ಹಲ್ಲೆಲೂಯಾ. ವಂದನೆಯನ್ನ ತಿಳಿಸ್ತಾ ಇದ್ದಾಳೆ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ವಂದನೆಯನ್ನ, ಇತರರನ್ನ ಗೌರವಿಸುವಂತ ಒಂದು ಸ್ವಭಾವ ಲಕ್ಷಣ ಯಾರಲ್ಲಿದೆ, ಈ ಮರಿಯಳಲ್ಲಿ ಇದೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಮರಿಯಳನ್ನ ದೇವರು ಏನ್ ಮಾಡಿದ್ದಾರೆ, ಆಯ್ಕೆ ಮಾಡಿಕೊಂಡಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಮರಿಯಳನ್ನ ದೇವರು ಯಾಕೆ ಆಯ್ಕೆ ಮಾಡಿಕೊಂಡ್ರಂದ್ರೆ, ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 45ನೇ ವಚನದಲ್ಲಿ ಆಕೆಯಲ್ಲಿರ್ತಕ್ಕಂಥ ನಂಬಿಕೆ, ಆಕೆಯಲ್ಲಿರ್ತಕ್ಕಂಥ ವಿಶ್ವಾಸ, ಆಕೆಯಲ್ಲಿರ್ತಕ್ಕಂಥ ದೇವರ ಮೇಲಣ ಪ್ರೀತಿ, ಭಯ, ಭಕ್ತಿ ಪ್ರಿಯರೇ. ಒಂದ್ಸಾರಿ ಓದ್ತೀರಾ 45ನೇ ವಚನ? ನಂಬಿದವಳಾದ ನೀನು ಧನ್ಯಳೇ, ಕರ್ತನು ನಿನಗೆ ಹೇಳಿದ ಮಾತುಗಳು ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವಾಗ ದೇವದೂತನು ಬಂದು ಈ ಮರಿಯಳಿಗೆ ಮಾತುಗಳನ್ನ ಹೇಳಿದ ಮೇಲೆ, ಸುವಾರ್ತೆಯನ್ನ ತಿಳಿಸಿದ ಮೇಲೆ, ಆ ಮರಿಯಳು ಏನ್ ಮಾಡ್ತಾ ಇದ್ದಾಳ್ರಿ, ನಂಬಿಕೆಯಿಂದ ಅವುಗಳನ್ನ ಕೈಕೊಂಡು ನಡೀತಾ ಇದ್ದಾಳೆ ಪ್ರಿಯರಲ್ಲಿ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದಾಳೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಈ ಎಲಿಜಬೆತಳು ಏನಂತ ಹೇಳ್ತಾ ಇದ್ದಾಳೆ, ನಂಬಿದವಳಾದ ನೀನು ಧನ್ಯಳೇ ಅಂತೇಳಿ. ಹಲ್ಲೆಲೂಯಾ. ನಂಬಿಕೆ ಅನೇಕರಲ್ಲಿ ಕಾಣಿಸುವುದಿಲ್ಲ. ಈ ಕಾರ್ಯ ಇಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಆಗಿಲ್ಲ, ನನಗೆ ಹೇಗೆ ಆಗೋದಕ್ಕೆ ಸಾಧ್ಯ ಎಂಬುದಾಗಿ ಆಕೆ ನೆನೆಸಲಿಲ್ಲ, ಎಣಿಸಲಿಲ್ಲ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆಕೆ ಪರಿಪೂರ್ಣವಾಗಿ ದೇವರ ಕಾರ್ಯವನ್ನ ಆಕೆ ನಂಬಿದಳು, ವಿಶ್ವಾಸವನ್ನ ಇಟ್ಟಳು ಪ್ರಿಯರೇ. ನೀವು ಸತ್ಯವೇದದಲ್ಲಿ ಒಂದ್ಸಾರಿ 20ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ ಸತ್ಯವೇದ ತಿಳಿಸ್ತಾ ಇದೆ. ಒಂದ್ಸಾರಿ ಓದ್ತೀರಾ? 20ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ. ದಯವಿಟ್ಟು ಯಾರು ಮಾತಾಡಬಾರದು. ಹಲ್ಲೆಲೂಯಾ. 29ನೇ ವಚನ. ಯೇಸು ಅವನಿಗೆ, ನೀನು ನನ್ನನ್ನ ನೋಡಿದ್ದರಿಂದ ನಂಬಿದ್ದಿ, ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಿ, ನೋಡದೆ ಎಲಿಜಬೆತಳನ್ನ, ತನ್ನಗೆ ಮುಂದೆ ಆಗುವಂತ ಕಾರ್ಯವನ್ನ ನೋಡದೆ ಈ ಮರಿಯಳು ಏನ್ ಮಾಡಿದ್ಲ್ರಿ, ನಂಬಿಕೆಯನ್ನ ಇಟ್ಲು ಪ್ರಿಯರೇ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ನಂಬಿಕೆ ಉಳ್ಳಂತ ಮರಿಯಳು ಪ್ರಿಯರೇ. ನಂಬಿಕೆ ಬಹಳ ಮುಖ್ಯ, ನಂಬುವಂಥದ್ದು ಬಹಳ ಮುಖ್ಯ, ಆಶೀರ್ವದಿಸಲ್ಪಡುವಂತ ವಿಶ್ವಾಸಿಗಳು ನಾವು ಆಗುವಂಥದ್ದು ಬಹಳ ಮುಖ್ಯ. ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಆ ಮರಿಯಳು, ಕನ್ನಿಕೆಯಾಗಿರ್ತಕ್ಕಂಥ ಆ ಮರಿಯಳು ಪರಿಪೂರ್ಣವಾದಂತ ನಂಬಿಕೆ ಉಳ್ಳವಳಾಗಿ ಇದ್ಲು ಎಂಬುದಾಗಿ 11ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ವಚನದಲ್ಲಿ ನಾವು ನೋಡುವಾಗ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸದಿಂದ ಇರುವುದು, ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ ಎಂಬುದಾಗಿ. ಹಲ್ಲೆಲೂಯಾ. ನಂಬಿಕೆ ಅಂದ್ರೆ ಏನ್ರಿ, ಈಗ ನಮ್ಮಲ್ಲಿ ಯಾವುದು ಇಲ್ವೋ ಅದು ಇದೆ ಎಂಬುದಾಗಿ ತಿಳಿದುಕೊಳ್ಳುವಂತದ್ದೇ ನಂಬಿಕೆಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆ ಮರಿಯಳು ಮೊದಲನೇದಾಗಿ ದೀನತೆ ಸ್ವಭಾವವುಳ್ಳವಳು
ಆಗಿದ್ಲು. ಎರಡನೇದಾಗಿ ಮರಿಯಳು ಇತರರನ್ನ ಗೌರವಿಸುವಂತ ಸ್ವಭಾವವುಳ್ಳವಳು ಆಗಿದ್ಲು. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಮರಿಯಳಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ನಂಬಿಕೆ, ವಿಶ್ವಾಸ ಇತ್ತು. ಪ್ರಿಯರೇ, ನಮ್ಮಲ್ಲಿ ಇವತ್ತು ವಿಶ್ವಾಸ, ನಂಬಿಕೆ ಇದೆನಾ? ಹಲ್ಲೆಲೂಯಾ. ನಿದ್ದೆ ಮಾಡೋರೆಲ್ಲ ಗಟ್ಟಿಗೆ ಚಪ್ಪಾಳೆ ಹೊಡ್ರಿ ಒಂದ್ಸರಿ. ಹಲ್ಲೆಲೂಯಾ. ನಿದ್ದೆ ಮಾಡ್ತಾ ಇದ್ದೀರಿ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಂತಾಪ ಸಭೆಯೋಪಾದಿಯಲ್ಲಿ ಇರಬಾರದು ಇದು. ಹಲ್ಲೆಲೂಯಾ. ಸಂತೋಷದ ಸಭೆ ಇದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಮರಿಯಳು ಪರಿಪೂರ್ಣವಾದಂತ ನಂಬಿಕೆ ಉಳ್ಳವಳು ಆಗಿದ್ಲು. ಅದಕ್ಕೋಸ್ಕರವಾಗಿ ದೇವರ ಆಕೆಯನ್ನ ಆರಿಸಿಕೊಂಡ. ಪ್ರಿಯರೇ, ಮೊದಲನೇ ಅಧ್ಯಾಯ ಅದೇ ಲೂಕನು ಬರೆದ ಸುವಾರ್ತೆ 46-47 ವಚನಗಳನ್ನು ಓದುವಾಗ ಮರಿಯಳು ದೇವರಲ್ಲಿ ಸಂತೋಷಿಸುವಂತ ಸ್ವಭಾವವುಳ್ಳವಳಾಗಿದ್ಲಂತೆ. ಹಲ್ಲೆಲೂಯಾ. ಓದ್ತೀರಾ 46-47 ವಚನ? ಆಗ ಮರಿಯಳು ಹೇಳಿದ್ದೇನೆಂದರೆ ನನ್ನ ಪ್ರಾಣವು ಕರ್ತನನ್ನ ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಮರಿಯಳಲ್ಲಿ ಸಂತೋಷಿಸುವಂತ ಸ್ವಭಾವ ಇತ್ತು. ಮರಿಯಳಲ್ಲಿ ದೇವರಲ್ಲಿ ಸಂತೋಷಿಸುವಂತ ಒಂದು ಮಹಾಲಕ್ಷಣ ಎನ್ನುವಂಥದ್ದು ಆಕೆಯಲ್ಲಿ ಇತ್ತು. ಪ್ರಿಯರೇ, ಇವತ್ತು ಅನೇಕರು ಯಾವುದರಲ್ಲಿ ಸಂತೋಷ ಪಡ್ತಾರ್ರಿ? ಅನೇಕರಿಗೆ ನಿಮ್ಮ ಕೆಲಸನೇ ನಿಮಗೆ ದೇವರು ಎನ್ನುವಂತ ರೀತಿಯಲ್ಲಿ ಕೆಲವೊಬ್ಬರಿಗೆ ಆಗ್ಬಿಟ್ಟಿದೆ ಈ ಮಧ್ಯ. ಯಾಕೆ ಹೇಳ್ರಿ? ದೇವ್ರು ಒಳ್ಳೆ ಮಳೆಯನ್ನು ಕೊಟ್ಬಿಟ್ಟ, ನಮ್ಗೆ ದೇವ್ರು ಬೇಕಾಗಿಲ್ಲ, ನಮ್ ಕೆಲಸ ಇದ್ರೆ ಸಾಕು. ಯಾರೋ ಹೇಳಿದ್ರು ಕಾಯಕವೇ ಕೈಲಾಸ ಅಂತೇಳಿ. ಹಲ್ಲೆಲೂಯಾ. ಎಲ್ಲಿ ದುಡಿತೀವಪ್ಪ, ದುಡಿದೇ ನಮ್ಮ ದುಡಿತವೇ ನಮಗೆ ದೇವರು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಈ ಮರಿಯಳು ಯಾರಲ್ಲಿ ಆನಂದಿಸ್ತಾ ಇದ್ದಾಳೆ, ಯಾರಲ್ಲಿ ಸಂತೋಷಿಸ್ತಾ ಇದ್ದಾಳೆ? ದೇವರಲ್ಲಿ. ಹಲ್ಲೆಲೂಯಾ. ದೇವರಲ್ಲಿ ಸಂತೋಷಿಸುವಂತ ಸ್ವಭಾವ ಅನೇಕರಿಗೆ ಇಲ್ಲ. ಕೆಲವೊಬ್ರು ಹೆಣ್ಮಕ್ಳು ಸಾಯಂಕಾಲ ಆದ್ರೆ ಸಾಕು, ಸೀರಿಯಲ್ ಟಿವಿನ ಬಿಟ್ಟು ಮುಂದಕ್ಕೆ ಹೋಗೋದೇ ಇಲ್ಲ. ಅದ್ರ ಸಲುವಾಗಿ ಅಡಿಗೆ 4 ಗಂಟೆಗೆ ಮಾಡಿಟ್ಬಿಡ್ತಾರೆ ಕೆಲವರು. ಹೇಳ್ರಿ, 4 ಗಂಟೆಗೆ ಅಡಿಗೆಲ್ಲ ಮಾಡಿ ಇಟ್ಟು ಬಿಡ್ತಾರೆ. ಸಾಯಂಕಾಲ 6 ಗಂಟೆಯಿಂದ ಹಿಡಿದು 10 ಗಂಟೆವರೆಗೆ ಒಂದಾದ್ಮೇಲೆ ಒಂದು ಬರ್ತಿರ್ತಾರೆ. ಯಾವ ಧಾರಾವಾಹಿಗಳು, ದಾರ ಹೇಳಿದಂಗೆ ಒಂದೊಂದು ಹೇಳ್ತಾ ಇರ್ತಾರೆ ಅವರು. ಅವುಗಳನ್ನ ನೋಡೋದಕ್ಕೆ ಕಾಲಕ್ಷೇಪ ಮಾಡ್ತಾರೆ. ಅವುಗಳಲ್ಲಿ ಅವರು ಸಂತೋಷಿಸ್ತಾರೆ. ಕೆಲವರು ಸಿನಿಮಾಗಳಲ್ಲಿ ಸಂತೋಷಿಸ್ತಾರೆ, ಕೆಲವರು ಸೋಷಿಯಲ್ ಮೀಡಿಯಾಗಳಲ್ಲಿ ಸಂತೋಷ ಪಡ್ತಾರೆ. ಆದರೆ ಮರಿಯಳಾದರೂ ಯಾರಲ್ಲಿ ಸಂತೋಷ ಪಡ್ತಾ ಇದ್ದಾಳೆ? ದೇವರಲ್ಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದಾವೀದನು, ಕೀರ್ತನೆಕಾರನಾಗಿರ್ತಕ್ಕಂಥ ದಾವೀದನು ಕರ್ತನಲ್ಲಿ ಅನೇಕ ವಿಷಯದಲ್ಲಿ ಆತನ ಏನ್ ಮಾಡ್ತಾ ಇದ್ದಾನೆ? ಸಂತೋಷ ಪಡ್ತಾ ಇದ್ದಾನೆ. 145ನೇ ಕೀರ್ತನೆಯಿಂದ ಹಿಡಿದು 150ನೇ ಕೀರ್ತನೆಗಳನ್ನು ನೀವು ಓದ್ರಿ, ಅಲ್ಲಿ ಗೊತ್ತಾಗುತ್ತೆ ದಾವೀದನು ಮತ್ತು ಕೀರ್ತನೆಕಾರರು ಯಾವ ರೀತಿಯಾಗಿ ದೇವರನ್ನ ಕೊಂಡಾಡ್ತಾ ಇದ್ದಾರೆ ಎಂಬುದಾಗಿ. ನನ್ನ ಮನವೇ ಯೆಹೋವನನ್ನ ಕೊಂಡಾಡು ಎಂಬುದಾಗಿ 103ನೇ ಕೀರ್ತನೆಯಲ್ಲಿ ನಾವು ನೋಡ್ತೀವಿ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಈ ಮರಿಯಳಲ್ಲಿ ಯಾವ ಸ್ವಭಾವ ಇದೆ ಅಂದ್ರೆ ದೇವರಲ್ಲಿ ಸಂತೋಷಿಸುವಂತ ಸ್ವಭಾವ, ದೇವರಲ್ಲಿ ಉಲ್ಲಾಸಿಸುವಂತ ಸ್ವಭಾವ. ಬಾಯಿಗೆ ಬಂದಂಗ ನಾವು ಹಾಡಾಡ್ತೀವಿ, ಆದ್ರೆ ಆ ಹಾಡಿನ ಪ್ರಕಾರವಾಗಿ ನಾವು ನಡ್ಕೊಳ್ಳೋದು. ಹಲ್ಲೆಲೂಯಾ. ದೇವರೇ ನಿನ್ನಲ್ಲಿ ಸಂತೋಷಿಸ್ತೀನಿ, ನಿನ್ನಲ್ಲಿ ಉಲ್ಲಾಸಿಸ್ತೀನಿ ಅಂತ ಹೇಳಿ ಅಂತೀವಿ, ಆದ್ರೆ ದೇವರಲ್ಲಿ ಅನೇಕ ಜನರು ಏನ್ ಮಾಡಲ್ರಿ? ಸಂತೋಷ ಪಡಲ್ಲ, ಉಲ್ಲಾಸ ಪಡೋದಿಲ್ಲ. ಪ್ರಿಯರೇ, ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ವಾಕ್ಯದಲ್ಲಿ, ಈ ಮರಿಯಳು ದೇವರ ಹತ್ರ ಏನ್ ಮಾಡ್ತಾ ಇದ್ದಾಳೆ? ಸಂತೋಷಿಸ್ತಾ ಇದ್ದಾಳೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 5ನೇದಾಗಿ ನಾವು ನೋಡೋಣ ಈ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 19ನೇ ವಚನ. ಒಂದ್ಸರಿ ಓದ್ತೀರಾ? ಲೂಕ 2:19, 46, 51, 19:51. ದಯವಿಟ್ಟು ಮಾತಾಡಬಾರದು. ಆದರೆ ಮರಿಯಳು ಆ ಮಾತುಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಯೋಚಿಸುತ್ತಿದ್ದಳು. 51ನೇ ವಚನ ಓದ್ರಿ. ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. ಆತನ ತಾಯಿಯು ಈ ಸಂಗತಿಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು. ಹಲ್ಲೆಲೂಯಾ. ಈ ಮರಿಯಳಿಗಿರ್ತಕ್ಕಂಥ ಗುಣ ಯಾವ್ದ್ರಿ? ಸ್ವಭಾವ ಯಾವ್ದ್ರಿ? ವಿಮರ್ಶಿಸುವಂತ ಸ್ವಭಾವ. ಯಾಕೆ ಈ ತರ ಆಯ್ತು, ಯಾಕೆ ಈ ಒಂದು ಕಾರ್ಯ ನಡೆಯಿತು ಎನ್ನುವಂತ ವಿಮರ್ಶಾತ್ಮಕವಾಗಿರ್ತಕ್ಕಂಥ
ಗುಣ ಪ್ರಿಯರೇ. ಮನಸ್ಸಿನಲ್ಲಿ ಕೆಲವೊಂದನ್ನ ಇಟ್ಟುಕೊಳ್ಬೇಕು, ಕೆಲವೊಂದನ್ನ ಇಟ್ಟುಕೊಳ್ಬಾರ್ದು. ದೇವರು ಮಾಡಿದ ಮೇಲುಗಳನ್ನ ನಮ್ಮ ಜೀವಿತದಲ್ಲಿ ನಾವು ನೆನಪು ಮಾಡಿಕೊಳ್ಬೇಕು. ಅವ್ರ ಸಂಗಡ ಜಗಳ ಆಡಿದ್ದು, ಅವ್ರು ಹಿಂಗಂದ್ರು, ಇವ್ರು ಹಿಂಗಂದ್ರು, ಇಂಥವೆಲ್ಲ ಕೆಲ್ಸಕ್ಕೆ ಬಾರ್ಲಾರ್ದು ಎಲ್ಲ ಮನಸ್ಸಿನಾಗ ಇಟ್ಕೊಂಡಿರ್ತಾರ. ದೇವರು ಮಾಡಿದಂತ ಕಾರ್ಯಗಳನ್ನ ಮಾತ್ರ ಮನಸ್ಸಿನಲ್ಲಿ ಅನೇಕರು ಇಟ್ಕೊಳ್ಳೋದಿಲ್ಲ ಪ್ರಿಯರೇ. ಇಲ್ಲಿ ಮರಿಯಳು ಏನ್ ಮಾಡ್ತಾ ಇದ್ದಾಳೆ? ಕುರುಬರು ಯಾಕೆ ಬಂದ್ರು? ಯಾಕೆ ಕುರುಬರಿಗೆ ಗೊತ್ತಾಯ್ತು? ದೇವದೂತರು ಕುರುಬರಿಗೆ ಯಾಕೆ ತಿಳಿಸಿದ್ರು? ಹಲ್ಲೆಲೂಯಾ. ಎಲ್ಲ ಸಂಗತಿಗಳನ್ನ ಮರಿಯಳು ಏನ್ ಮಾಡ್ತಾ ಇದ್ದಾಳೆ? ಮನಸ್ಸಿನಲ್ಲಿ ಇಟ್ಟುಕೊಳ್ತಾ ಇದ್ದಾಳೆ. ಸಂಗತಿಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ನರಾವತಾರಿಯಾಗಿ ಬಂದು ಜನಿಸಿದಾಗ ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ ಎಂಬುದಾಗಿ ದೂತರು ಗಾನ ಮಾಡುತ್ತಾ ಯಾರಿಗೆ ತಿಳಿಸಿದ್ರು? ಈ ಸುವಾರ್ತೆಯನ್ನ ಯಾರಿಗೆ ತಿಳಿಸಿದ್ರು? ದೇವರು ಯಾರಿಗೆ ತಿಳಿಸಿದ್ರಿ? ಕುರುಬರಿಗೆ ತಿಳಿಸಿದ್ರು. ಹಲ್ಲೆಲೂಯಾ. ಕುರುಬರಿಗೆ ತಿಳಿಸಿದ ಮೇಲೆ ಆ ಕುರುಬರಿಗೆ ಹೇಳ್ತಾ ಇದ್ದಾರೆ, ಹೆದರಬೇಡಿರಿ, ಕೇಳಿರಿ, ನಾನು ನಿಮಗೆ ಒಂದು ಸಂತೋಷದ ಸಮಾಚಾರವನ್ನ ತಿಳಿಸ್ತಾ ಇದ್ದೇನೆ. ಅದೇನೆಂದ್ರೆ, ಇವತ್ತು ನಿಮಗೋಸ್ಕರವಾಗಿ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ ಅಂತೇಳಿ ಆ ಮಗುವಿನ ಬಗ್ಗೆ, ಆ ಮಗು ಇರುವಂತ ಒಂದು ಸ್ಥಳದ ಬಗ್ಗೆ ಅವ್ರು ಹೇಳಿದಾಗ ಆ ದೂತರು ಏನ್ ಮಾಡ್ತಾ ಇದ್ದಾರೆ ಪ್ರಿಯರೇ? ಆ ದೂತರು ಏನ್ ಮಾಡ್ತಾ ಇದ್ದಾರೆ? ಹೇಳಿರದ ಮೇಲೆ ಮತ್ತೆ ಪುನಃ ಪರಲೋಕಕ್ಕೆ ಹೊರಟು ಹೋದ್ರು. ಈ ಕುರುಬರು ಆ ಸಂಗತಿಯನ್ನ ಕೇಳಿ ಭಯಪಟ್ಟು ವಿಸ್ಮಯ ಹಿಡಿದವರಾಗಿ ಏನ್ ಮಾಡ್ತಾ ಇದ್ದಾರೆ? ಆ ಶಿಶು ಇರ್ತಕ್ಕಂಥ ಸ್ಥಳಕ್ಕೆ, ಬೆತ್ಲೆಹೇಮಿನ ಆ ಛತ್ರದ ಮಗ್ಗಲಲ್ಲಿರ್ತಕ್ಕಂಥ ಗೋದಲಿಯ ಒಂದು ಸ್ಥಳಕ್ಕೆ ಏನ್ ಮಾಡ್ತಾ ಇದ್ದಾರೆ? ಶಿಶುವನ್ನ ಹುಡುಕಿಕೊಂಡು ಬಂದು ತಿಳಿಸ್ತಾ ಇದ್ದಾರೆ ಈ ವಿಷಯಗಳನ್ನ. ಆ ಸಮಯದಲ್ಲಿ ಮರಿಯಳು ಏನ್ ಮಾಡ್ತಾ ಇದ್ದಾಳೆ? ಇವೆಲ್ಲವುಗಳನ್ನ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕುರುಬರಿಗೆ ಯಾಕೆ ಸಂದೇಶ ಪ್ರಥಮವಾಗಿ ತಿಳಿಸಲ್ಪಡ್ತಂದ್ರೆ, ಅಲ್ಲಿ ಹುಟ್ಟಿರುವಂತ ಆತನು ಯಾರು? ಒಳ್ಳೆಯ ಕುರುಬನು. ಹಲ್ಲೆಲೂಯಾ. ಕುರುಬನು ಮಾತ್ರವಲ್ಲ, ಆತನು ಕುರಿಮರಿಯೂ ಆಗಿ ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವಂತ ವ್ಯಕ್ತಿಯಾಗಿದ್ದಾನೆ, ದೇವರ ಶಕ್ತಿಯಾಗಿದ್ದಾನೆ, ಮತ್ತೆ ದೇವರು ಕೂಡ ಆತನು ಆಗಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನವನ್ನು ನಾವು ನೋಡುವಾಗ ಯೋಹಾನನು ಹೇಳ್ತಾನೆ, ಇಗೋ ದೇವರು ನೇಮಿಸಿದ, ಯಜ್ಞಕ್ಕೆ ನೇಮಿಸಿದ ಕುರಿಮರಿ ಅಂತೇಳಿ. ಯಾರನ್ನ ನೋಡಿ? ಯೇಸು ಕ್ರಿಸ್ತನನ್ನ ನೋಡಿ ಪ್ರಿಯರ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕುರುಬರಿಗೆ ಸಂದೇಶ ತಿಳಿಸಲ್ಪಡ್ತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲ ಸಂಗತಿಗಳನ್ನ ಮರಿಯಳು ಏನ್ ಮಾಡ್ತಾ ಇದ್ದಾಳೆ? ವಿಮರ್ಶೆ ಮಾಡ್ತಾ ಇದ್ದಾಳೆ, ತನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ತಾ ಇದ್ದಾಳೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಸಭೆಯಾಗಿರ್ತಕ್ಕಂಥ ನೀನು ದೇವರು ಮಾಡಿದಂತ ಮೇಲುಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಯಾವುದು ಸತ್ಯ, ಯಾವುದು ಅಸತ್ಯ ಎನ್ನುವಂಥದ್ದನ್ನ ನೀನು ಪರಿಪೂರ್ಣವಾಗಿ ವಿಮರ್ಶಿಸುವಂತ ಸ್ವಭಾವ ನಿನ್ನಲ್ಲಿ ಇರಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ಸಭೆ ಇದೆ, ಆ ಸಭೆಯವರು ಏನ್ ಮಾಡ್ತಾ ಇದಾರೆ ಅಂದ್ರೆ, ವಾಕ್ಯ ನಿಜ ಇದೆನೋ ಇಲ್ವೋ ಅಂತೇಳಿ ಆ ಸಭೆಯವರು ಏನ್ ಮಾಡ್ತಾ ಇದಾರಂದ್ರೆ ವಿಮರ್ಶೆ ಮಾಡ್ತಾ ಇದಾರಂತೇಳಿ. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳು ಒಂದ್ಸಾರಿ ತೆಗಿರಿ. ಸತ್ಯವೇದ ಪುಸ್ತಕ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 17ನೇ ಅಧ್ಯಾಯ 10ನೇ ವಚನ. ಕೂಡಲೇ ಸಹೋದರರು ರಾತ್ರಿಯಲ್ಲಿ ಪೌಲ ಸೀಲರನ್ನ ಬೆರೋಯಕ್ಕೆ ಕಳುಹಿಸಿ ಬಿಟ್ಟರು. ಅವರು ಅಲ್ಲಿಗೆ ಸೇರಿ ಯಹೂದ್ಯರ ಸಭಾಮಂದಿರದೊಳಕ್ಕೆ ಹೋದರು. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನ ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ, ಇವರು ಹೇಳುವ ಮಾತು ಹೌದು ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನ ಶೋಧಿಸುತ್ತಿದ್ದರು. ಯಾವ ಸಭೆಯವರಂತೆ? ಬೆರೋಯ ಎನ್ನುವಂತ ಸಭೆಯವರು ಪ್ರಿಯರೇ. ಹಲ್ಲೆಲೂಯಾ. ಬೆರೋಯ ಎನ್ನುವಂತ ಊರಿನಲ್ಲಿ ಯೇಸು ಕ್ರಿಸ್ತನನ್ನ ನಂಬಿದಂತ ಮಕ್ಕಳು, ವಿಶ್ವಾಸಿಗಳು ಏನ್ ಮಾಡ್ತಾ ಇದ್ದಾರೆ? ಅವು ನಿಜಾನೋ ಅಲ್ವೋ ಅಂತೇಳಿ ತಮ್ಮ ಗ್ರಂಥಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ? ಹುಡುಕಿ ಪರಿಶೋಧಿಸಿ ನಿಜವನ್ನ ಕಂಡುಕೊಂಡು ಸದ್ಗುಣ ಉಳ್ಳವರಾಗಿ ಏನ್ ಮಾಡ್ತಾ ಇದ್ದಾರೆ? ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಮರಿಯಳಿಗೆ ಯಾವ ಸ್ವಭಾವ ಇತ್ತು? ವಿಮರ್ಶೆ ಮಾಡುವಂತ ಸ್ವಭಾವ ಇತ್ತು. ಕೆಲವೊಂದು ವಿಷಯಗಳನ್ನ ಹಾಕಿ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು. ಹಲ್ಲೆಲೂಯಾ. 12 ವರ್ಷದವನು ಯೆರೂಸಲೇಮಿನ ಜಾತ್ರೆಗೆ ಹೋದನು. 12 ವರ್ಷದವನು
ಜಾತ್ರೆಗೆ ಹೋದನು. ಜಾತ್ರೆಯಲ್ಲಿ ಬೋಧ ಸಾರಿ, ಜಾತ್ರೆಯಲ್ಲಿ ಬೋಧ ಹೇಳಿ ಶಾಸ್ತ್ರಿಗಳಿಗೆ ಒಪ್ಪಿಸಿದನು. ಎನ್ನ ಮೋದು ಯೇಸು ಕಂಡೀರೇನೋ ಇಂಥ ಸ್ವಾಮಿಯನ್ನು, ಮಂಡಲದೊಳ ಮಾಯ ಹೋದಾತನು, ಭಕ್ತಿಯಿಂದ ನಡೆದಾತನು. ಯೇಸು ಸ್ವಾಮಿಯನ್ನು ಮುಕ್ತಿಯನ್ನು ಕೊಡುವಾತನು, ಯೇಸು ಸ್ವಾಮಿಯನ್ನು. ಹಲ್ಲೆಲೂಯಾ. 12 ವರ್ಷದಲ್ಲಿ ಯೇಸು ಸ್ವಾಮಿಯನ್ನು ಕರೆದುಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಯೆರೂಸಲೇಮಿನ ಜಾತ್ರೆಗೆ ಹೋದಂತ ಸಮಯದಲ್ಲಿ ಸ್ವಾಮಿಯವರು ಏನ್ ಮಾಡ್ಬಿಟ್ರಲ್ಲಿ? ತಪ್ಪಿ ಹೋಗ್ಬಿಟ್ರು ಅಂತೇಳಿ ವಾಕ್ಯ ತಿಳಿಸ್ತಾ ಇದೆ. ಹಲ್ಲೆಲೂಯಾ. ಸ್ವಾಮಿಯವರು ತಪ್ಪಿ ಹೋಗ್ಲಿಲ್ಲ. ಮರಿಯಳು ಮತ್ತು ಯೋಸೇಫ್ ಅವರೇ ಸ್ವಾಮಿಯನ್ನ ಬಿಟ್ಟು ಬಂದಿದ್ದಾರೆ. ಜಾತ್ರೆಗೆ ಹೋಗೋದು ಇವಾಗೆಲ್ಲ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಮಾಡರ್ನ್ ಸ್ಟೇಜಲ್ಲಿ ಇರುವಂತ. ಹಲ್ಲೆಲೂಯಾ. ಜಾತ್ರೆಗೆ ಹೋದ್ರಪ್ಪ ಅಂದ್ರ ಚಿಕ್ಕ ಮಕ್ಕಳಿಗೆ ಎಷ್ಟು ಭಯ ಇರುತ್ತಂದ್ರೆ ಎಲ್ಲಿ ತಪ್ಪಿ ಹೋಗ್ಬಿಡ್ತೀವೋ ಅಂತೇಳಿ ಅವ್ರಿಗೆ ಫುಲ್ ಭಯ ಇರುತ್ತೆ. ಯಾಕಂದ್ರೆ ನಾನು ಭಯ ಪಟ್ಟಿದ್ದೀನಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೊಡ್ಡ ಗುಂಪಿರುವಂತ ಸಮಯದಲ್ಲಿ ತಪ್ಪಿ ಹೋಗ್ಬಿಟ್ರೆ ಆಯ್ತು, ನಮ್ಮನ್ನ ಯಾರು ಕರ್ಕೊಂಡು ಹೋಗ್ತಾರೆ ಅದು ಇದು ಅಂತೇಳಿ ಮೊದ್ಲೇ ಹೇಳ್ತಾ ಇದ್ರು. ಏನಂತೇಳಿ ಬೆದರಿಸ್ತಾ ಇದ್ರು? ಕಳ್ಳರು ಬರ್ತಾರ, ಚಾಕ್ ಹಿಡ್ಕೊಂಡಿರ್ತಾರ, ಅದು ಮಾಡ್ತಾರ, ಇದು ಮಾಡ್ತಾರ, ಎತ್ಕೊಂಡು ಹೋಗ್ಬಿಡ್ತಾರ, ವ್ಯಾನ್ನೇ ಕರ್ಕೊಂಡು ಹೋಗ್ಬಿಡ್ತಾರ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವ್ರು ಜಾತ್ರೆಗೆ ಹೋಗಿದ್ದಾರೆ. ಜಾತ್ರೆಗೆ ಹೋದಂತ ಸಮಯದಲ್ಲಿ ಏನ್ ಮಾಡಿದ್ದಾನೆ ಸ್ವಾಮಿಯವರು? ದೇವಾಲಯದಲ್ಲಿ ಇದ್ದಾರೆ. ಎಲ್ಲಿದ್ದಾರೆ? ದೇವಾಲಯದಲ್ಲಿದ್ದಾರೆ. ಶಾಸ್ತ್ರಿಗಳಿಗೆ, ಯಾಜಕರಿಗೆ, ಅಲ್ಲಿರ್ತಕ್ಕಂಥ ಫರಿಸಾಯರಿಗೆ ಏನ್ ಮಾಡ್ತಾ ಇದ್ದಾರೆ? ಸ್ವಾಮಿಯವರು ಬೋಧನೆಯನ್ನ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇವರು ಜಾತ್ರೆ ಮುಗಿಸ್ಕೊಂಡು ಬಂದಿದ್ದಾರೆ. ಮರಿಯಮ್ಮ ಅನ್ಕೊಂಡಿದ್ದಾಳೆ ಏನಂತೇಳಿ? ನನ್ನ ಯಜಮಾನ್ ಹತ್ರ ಐತಿ ಮಗು ಅಂತೇಳಿ. ಯೋಸೇಫ್ ಅನ್ಕೊಂಡಿದ್ದಾನೆ ಏನಂತೇಳಿ? ನನ್ನ ಹೆಣ್ಮಕ್ಳ ಹತ್ರ ಇದ್ದಾನೆ ಸ್ವಾಮಿ ಅಂತೇಳಿ. ಇಲ್ಲ, ಅವ್ರ ಫ್ರೆಂಡ್ಸ್ ಹತ್ರ ಇದ್ದಾರೆ, ಅವ್ರ ಹತ್ರ ಇದ್ದಾರೆ, ಇವ್ರ ಹತ್ರ ಇದ್ದಾರೆ ಅಂತೇಳಿ. 3 ದಿವಸ ಆದ್ಮೇಲೆ ಹುಡುಕಿದಾಗ ಸಿಗಲೇ ಇಲ್ಲ. 3 ದಿವಸದ ನಂತರ ಮತ್ತೆ ಯೆರೂಸಲೇಮಿಗೆ ತಿರುಗಿ ಬಂದಂತ ಸಮಯದಲ್ಲಿ ಅಲ್ಲಿ ಸ್ವಾಮಿಯನ್ನ ಕಂಡ್ರು ಪ್ರಿಯರೇ. ಹಲ್ಲೆಲೂಯಾ. ಯಾರನ್ನ ಕಂಡ್ರು? ಸ್ವಾಮಿಯನ್ನ ಕಂಡು ಆವಾಗ ಕೇಳ್ತಾರೆ, ಆವಾಗ ಸ್ವಾಮಿಯವರು ಹೇಳ್ತಾರೆ ಏನಂತೇಳಿ? ನಾನು ನನ್ನ ತಂದೆಯ ಮನೆಯಲ್ಲಿ ಇದ್ದೇನೆಂಬುದಾಗಿ ನಿಮಗೆ ಗೊತ್ತಾಗಲಿಲ್ವಾ? ಆ ಸಂಗತಿಯನ್ನ ಮರಿಯಳು ಎಲ್ಲಿಟ್ಕೊಂಡ್ರಿ? ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮಗಿರುವ ಆತನು ಒಬ್ಬ ಆತನೇ ತಂದೆ. ಆ ತಂದೆಯ ಮನೆ ಯಾವುದು? ಇದೆ ಸಭೆಯಾಗಿರ್ತಕ್ಕಂಥ ನಾವೇ. ಮತ್ತೆ ತಟ್ಟೆ ಕಟ್ಟಿರ್ತಕ್ಕಂಥದ್ದಲ್ಲ. ಹಲ್ಲೆಲೂಯಾ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿರ್ತಕ್ಕಂಥದ್ದಲ್ಲ. ಸಭೆ ಅಂದ್ರೆ ಯಾರು? ಎಲ್ಲಿ 4 ಜನ ನಾವು ಕೂಡಿ ಬರ್ತೀವಿ, ಎಲ್ಲಿ ಕ್ರಿಸ್ತನ ಸುವಾರ್ತೆ ಹಾಡುಗಳು ತಿಳಿಸಲ್ಪಡುತ್ತೋ ಅದು ಎಂತಹದೇ ಸ್ಥಳವಾಗಿರ್ಲಿ, ಮನೆಯಲ್ಲಿ ತಿಳಿಸಲ್ಪಟ್ರೆ ಮನೆಗೆ ಏನಾಗುತ್ತೆ? ಸಭೆಯಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ತಂದೆಯ ಮನೆಯಲ್ಲಿ ನಾನಿದ್ದೇನೆ ಎಂಬುದಾಗಿ ನಿಮಗೆ ಗೊತ್ತಾಗ್ಲಿಲ್ವಾ ಅಂತೇಳಿ. ಆ ವಿಷಯವನ್ನು ಕೂಡ ಮರಿಯಳು ಏನ್ ಮಾಡಿದ್ರು? ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಿಮರ್ಶಿಸುವಂತ ಸ್ವಭಾವ ಕ್ರಿಸ್ತನ ಮಕ್ಕಳಾಗಿರ್ತಕ್ಕಂಥ ನಮ್ಮಲ್ಲಿ ಇರಬೇಕು. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ. ಮೊದಲನೇದಾಗಿ ದೀನತೆಯಿಂದ ಇದ್ಲು. ಯಾರು? ಮರಿಯಳು. ತನ್ನನ್ನು ತಾನು ಪರಿಪೂರ್ಣವಾಗಿ ತಗ್ಗಿಸಿಕೊಂಡ್ಲು. ದೇವ್ರೇ, ನಿನ್ನ ದೂತನನ್ನ ಕಳಿಸಿದ್ದೀಯ, ನಿನ್ನ ದೂತನ ಮಾತು ನಿನ್ನ ಮಾತು, ಆ ಮಾತಿನಂತೆ ನನಗೆ ಆಗಲಿ ಅಂತೇಳಿ ಹೇಳಿದ್ಲು. ಎರಡನೇದಾಗಿ ಆಕೆ ಸಂತೋಷಿಸುವಂತ, ದೇವರಲ್ಲಿ ಸಂತೋಷಿಸುವಂತ ಸ್ವಭಾವವುಳ್ಳವಳಾಗಿದ್ಲು. ಮೂರನೇದಾಗಿ ಆಕೆ ದೇವರಲ್ಲಿ ಪರಿಪೂರ್ಣ ನಂಬಿಕೆ ಇಟ್ಟಿರ್ತಕ್ಕಂತ ಸ್ತ್ರೀ ಆಗಿದ್ಲು, ಕನ್ನಿಕೆ ಆಗಿದ್ಲು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೇವೆ, ಆಕೆ ವಿಮರ್ಶಿಸುವಂತ ಸ್ವಭಾವ ಉಳ್ಳವಳಾಗಿದ್ಲು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅದರ ಸಲುವಾಗಿ ದೇವರು ಈ ಮರಿಯಳನ್ನ ಏನ್ ಮಾಡಿದ್ರು? ಆಯ್ಕೆ ಮಾಡಿಕೊಂಡು ಆತನು ತಾನು ಮರಿಯಳ ಗರ್ಭದ ಮೂಲಕವಾಗಿ ಸಣ್ಣ ಶಿಶುವಾಗಿ ಆತನ ಏನ್ ಮಾಡಿದ? ಈ ಲೋಕಕ್ಕೆ ಹೊರಟು ಬಂದ ಪ್ರಿಯರೇ. ಯಾಕೆ ಹೊರಟು ಬಂದಂದ್ರೆ 19ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಾನು ಕೆಟ್ಟು ಹೋಗಿರುವವರನ್ನ ಹುಡುಕಿ ರಕ್ಷಿಸೋದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಹುಟ್ಟಿದನಂದ್ರೆ ಆವತ್ತಿನಿಂದ ಅಲ್ಲಿವರೆಗೆ ಮೊದಲು ಇಲ್ಲ ಅಂತೇಳಿ ಅರ್ಥ ಅಲ್ಲ. ಹೇಳೋದು ಅರ್ಥ ಆಗ್ತಾ ಇದೆನಾ?
ಮೊದಲು ಇದ್ದಾತನು ಈಗ ಆತನ ಏನ್ ಮಾಡಿದಾನೆ, ತನ್ನನ್ನು ತಾನು ತಗ್ಗಿಸಿಕೊಂಡು ಮಾನವ ಲೋಕ ಕಲ್ಯಾಣಕ್ಕೋಸ್ಕರವಾಗಿ, ಮಾನವರನ್ನ ಪಾಪದಿಂದ ಬಿಡಿಸುವುದಕ್ಕೋಸ್ಕರವಾಗಿ ಆತನು ಶಿಶುವಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. 9ನೇ ಅಧ್ಯಾಯ ಯೆಶಾಯನ ಪ್ರವಾದನೆ ಗ್ರಂಥ 6ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ. ಯಾರಿಗಾಗಿರಿ? ನಮಗಾಗಿ, ನಮ್ಮೆಲ್ಲರಿಗೋಸ್ಕರವಾಗಿ. ಭೂಮಿ ಮೇಲೆ ಇರ್ತಕ್ಕಂಥ ಮನುಷ್ಯ ಜಾತಿ ಎಲ್ಲೆಲ್ಲಿ ಇದೆನೋ ಅವರೆಲ್ಲರಿಗೋಸ್ಕರವಾಗಿ ಹುಟ್ಟಿರ್ತಕ್ಕಂಥ ಒಂದು ಮಗು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತೆ ವರದ ಮಗು, ಅದು ಏನ್ರಿ? ವರಪುತ್ರ, ನಮಗೆ ಗಿಫ್ಟ್ ಕೊಡುವುದಕ್ಕೋಸ್ಕರವಾಗಿ ಅಳೆದು ಹೋಗಿರ್ತಕ್ಕಂಥ ಸಂಬಂಧ, ಕೆಟ್ಟು ಹೋಗಿರ್ತಕ್ಕಂಥ ಸಂಬಂಧವನ್ನ ಪುನಃ ಕಟ್ಟುವುದಕ್ಕಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಏನ್ ಮಾಡಿದ್ದಾರೆ? ಹೊರಟು ಬಂದ ಪ್ರಿಯರಲ್ಲಿ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲಿರುವುದು. ಹಲ್ಲೆಲೂಯಾ. ಗವರ್ನಮೆಂಟ್, ಆಡಳಿತ, ಸರ್ಕಾರ ಯಾರ ಮೇಲೆ ಇದೆ ಈಗ? ಯೇಸು ಕ್ರಿಸ್ತನ ಮೇಲೆ. ಹಲ್ಲೆಲೂಯಾ. ಇವರು ಒಂದೊಂದು ದೇಶಕ್ಕೆ ಅಧಿಪತಿಗಳಾದ್ರೆ ಯೇಸು ಕ್ರಿಸ್ತನ ವಿಶ್ವ ಚಕ್ರವರ್ತಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವರು ಒಂದೊಂದು ದೇಶಕ್ಕೆ ಎಷ್ಟೋ ವರ್ಷಗಳು, 5 ವರ್ಷ, 3 ವರ್ಷ, 4 ವರ್ಷ, 6 ವರ್ಷ, ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯಲ್ಲಿ ಇದ್ರೆ, ಯೇಸು ಸ್ವಾಮಿ ಸದಾ ಕಾಲ ಆತನು ಇರುವಾತನಲ್ಲಿ. ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲಿರುವುದು. ಆತನು ಏನಾಗಿದ್ದಾನಂತೆ? ಅದ್ಭುತ ಸ್ವರೂಪನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆತನ ಜನನ ಅದ್ಭುತ. ಆತನು ಈ ಲೋಕಕ್ಕೆ ಬಂದಿರುವಂತದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯ ಮಾಡುವುದಕ್ಕೋಸ್ಕರವಾಗಿ ಈ ಭೂಮಿಯಿಂದ ಚಂದ್ರಲೋಕಕ್ಕೆ ಮಾನವನು ಹೋಗಿ ಅಲ್ಲಿ ಒಂದು ಜೀಪನ್ನ ಏನ್ ಮಾಡ್ತಾನ್ರಿ? ನಡೆಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಥಾಮಸ್ ಬಿ ಇರ್ವಿನ್ ಅಂತೇಳಿ ಎನ್ನುವಂತ ವ್ಯಕ್ತಿ ಪ್ರಿಯರೇ, ಆತನು ಹೇಳ್ತಾನೆ ಒಂದು ಮಾತು ಏನಂತಂದ್ರೆ, ನಾನು ಈ ಲೋಕದಿಂದ ಚಂದ್ರಲೋಕಕ್ಕೆ ಹೋಗಬೇಕಾದ್ರೆ ನನಗೆ ಕಾರಣವಾಗಿರುವಂತದ್ದು ಸತ್ಯವೇದ, ಆದ್ರೆ ನಾನು ಈ ಲೋಕದಿಂದ ಚಂದ್ರಲೋಕಕ್ಕೆ ಹೋಗಿ ಅಲ್ಲಿ ನಾನು ಜೀಪನ್ನು ಓಡಿಸಿರುವಂತದ್ದು ದೊಡ್ಡ ಘನವಾದ ಕಾರ್ಯವೇನಲ್ಲ, ಆದರೆ ಸೃಷ್ಟಿಕರ್ತನಾದ ದೇವರು ತನ್ನನ್ನು ತಾನು ತಗ್ಗಿಸಿಕೊಂಡು ಈ ಭೂಲೋಕಕ್ಕೆ ಇಳಿದು ಬಂದಿರುವಂತದ್ದೇ ಶ್ರೇಷ್ಠವಾದ ಘನವಾದ ಅದ್ಭುತ ಕಾರ್ಯ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರು ನರನಾಗಿ ಈ ಲೋಕಕ್ಕೆ ನಮ್ಮನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರವಾಗಿ ಬಂದಿದ್ದಾನೆ. ಆತನು ಒಬ್ಬಾತನೇ ದೇವರಾಗಿದ್ದಾನೆ. ಆತನು ಅದ್ಭುತ ಸ್ವರೂಪನು, ಆಲೋಚನೆಯನ್ನು ಹೇಳಿಕೊಡುವಂತ ಆಲೋಚನಾ ಕರ್ತನು, ಪರಾಕ್ರಮಿಯಾಗಿರುವ ದೇವರು, ನಿನಗೋಸ್ಕರವಾಗಿ ಯುದ್ಧ ಮಾಡುವಂತ ದೇವರು, ನಿನ್ನನ್ನು ಸೈತಾನನಿಂದ ತಪ್ಪಿಸುವಂತ ದೇವರು. ಮತ್ತೆ ಅಲ್ಲಿ ಹೇಳ್ತಾ ಇದೆ ವಾಕ್ಯ ಏನಂತ ಹೇಳಿ, ನಿತ್ಯನಾದ ತಂದೆ, ಆತನಿಗೆ ಅಂತ್ಯವಿಲ್ಲ, ಆತನು ಸದಾ ಕಾಲ ಜೀವಿಸುವಂತ ದೇವರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತೆ ಹೇಳ್ತಾ ಇದೆ, ನಿನಗೆ ಸಮಾಧಾನ ಬೇಕಂದ್ರೆ ಆತನು ಮಾತ್ರ ನಿನಗೆ ಸಮಾಧಾನವನ್ನ, ಸ್ವಸ್ಥತೆಯನ್ನ, ಬಿಡುಗಡೆಯನ್ನ ಕೊಡುವಂತ ಸಮಾಧಾನದ ಪ್ರಭು ಎಂಬುದಾಗಿ. ಹಲ್ಲೆಲೂಯಾ. ಈಸ್ ಅ ಪ್ರಿನ್ಸ್ ಆಫ್ ಪೀಸ್. ಅಂದ್ರೆ ಸಮಾಧಾನ ಎನ್ನುವಂಥದ್ದು ಬರುತ್ತದಂದ್ರೆ ಅದು ಯೇಸು ಕ್ರಿಸ್ತನ ಮೂಲಕವಾಗಿ, ಹೊರತಾಗಿ ಮತ್ತೆ ಎಲ್ಲಿಂದಲೂ ಕೂಡ ಸಾಧ್ಯವೇ ಇಲ್ಲ. ಈ ಲೋಕ ಕೊಡುವಂತ ಸಮಾಧಾನ ಸ್ವಲ್ಪ ಹೊತ್ತೇ, ಈ ಲೋಕ ಕೊಡುವಂತ ಸಂತೋಷ ಸ್ವಲ್ಪ ಹೊತ್ತೇ, ಕ್ಷಣಿಕವಾಗಿರುವಂತದಕ್ಕೋಸ್ಕರವಾಗಿ ಮನುಷ್ಯನು ಆರ್ಭಟಿಸ್ತಾ ಇದ್ದಾನೆ, ಹೋರಾಟ ಮಾಡ್ತಾ ಇದ್ದಾನೆ, ಹೊರತಾಗಿ ಶಾಶ್ವತವಾಗಿರ್ತಕ್ಕಂಥ ಸಮಾಧಾನ, ಶಾಶ್ವತವಾಗಿರ್ತಕ್ಕಂಥ ಸಂತೋಷ ದೇವರು ಮಾತ್ರ ಕೊಡಲು ಸಾಧ್ಯ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಮರಿಯಳು ತಗ್ಗಿಸಿಕೊಂಡು, ಮರಿಯಳು ದೇವರಲ್ಲಿ ಸಂತೋಷಿಸಿದ್ಲು, ಮರಿಯಳು ನಂಬಿಕೆ ಇಟ್ಲು, ಮರಿಯಳು ವಿಮರ್ಶಿಸುವಂತ ಸ್ವಭಾವವುಳ್ಳವಳಾಗಿದ್ಲು. ಕೊನೆಯದಾಗಿ ನಾವು ನೋಡೋಣ, ಆ ಮರಿಯಳು ಮತ್ತೆ ಏನ್ ಮಾಡ್ತಾ ಇದ್ದಾಳಂದ್ರೆ, ಲೂಕನ್ ಬರೆದ 2ನೇ ಅಧ್ಯಾಯ 35ನೇ ವಚನ ಒಂದ್ಸಾರಿ ಓದ್ರಿ. 2:30 ಕೊನೆಯದಾಗಿ, ಇದಲ್ಲದೆ ನಿನ್ನ ಪ್ರಾಣಕ್ಕಂತೂ ಅಲಗು ನಾಟಿದಂತಾಗುವುದೆಂದು. ಹಲ್ಲೆಲೂಯಾ. 2:30 ನಾವು ನೋಡ್ತಾ ಇದ್ದೇವೆ, ನಿನ್ನ ಪ್ರಾಣಕ್ಕಂತೂ ಅಲಗು ನೆಟ್ಟಂತೆ ಆಗುವುದು. ಹಲ್ಲೆಲೂಯಾ. ಮರಿಯಳಲ್ಲಿ ಇರುವಂತ ಸ್ವಭಾವ ತ್ಯಾಗದ ಸ್ವಭಾವ. ಎಂತಹ ಸ್ವಭಾವ ರೀ? ತ್ಯಾಗ. ಆಕೆ ತನ್ನ ಜೀವಿತವನ್ನೇ ತ್ಯಾಗ ಮಾಡ್ತಾ ಇದ್ದಾಳೆ. ಯಾಕೆ ಹೇಳ್ರಿ? ಮದುವೆ ಆಗಲಾರದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಕನ್ನಿಕೆ, ಈಗಾಗಲೇ ಆಕೆಗೆ ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆದು ಹೋಗಿದೆ. ಆ ಒಂದು ಸಂಪ್ರದಾಯದ ಪದ್ಧತಿಯ ಪ್ರಕಾರವಾಗಿ ಇಸ್ರಾಯೇಲ್ ದೇಶದಲ್ಲಿ ಏನಂದ್ರೆ, 1 ವರ್ಷ ಅವರಿಬ್ಬರು ಕೂಡಿ ಬಾಳ್ಬೇಕು, ಒಬ್ಬರನ್ನೊಬ್ಬರು ಅವ್ರು ಏನ್ ಮಾಡಬಾರ್ದು, ಮುಟ್ಟಿಕೊಳ್ಳಬಾರದು.
ಹಲ್ಲೆಲೂಯಾ. ಯಾಕೆ ಆ ಕಾರ್ಯವನ್ನು ಅವ್ರು ಮಾಡ್ತಾರಂದ್ರೆ ಅಲ್ಲಿಯವರೆಗೆ ಆ ವ್ಯಕ್ತಿ ಆಕೆಯನ್ನ ಪೋಷಣೆ ಮಾಡ್ತಾನೋ ಇಲ್ವೋ, ತಂದು ಸಾಕಿ ಸಲುತ್ತಾನೋ ಇಲ್ವೋ ಅಂತೇಳಿ ಏನ್ ಮಾಡ್ತಾರೆ, 1 ವರ್ಷದವರೆಗೆ ಆಕೆಯನ್ನ ಎಲ್ಲಿಡ್ತಾರೆ? ಗಂಡನ ಮನೆಯಲ್ಲಿ. ಗಂಡ ಹೆಂಡತಿ ಇಬ್ಬರೇ ಇರಬೇಕು, ತಮ್ಮ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಬೇಕು. ಒಂದು ವೇಳೆ ಆ ಸಮಯದಲ್ಲಿ ಯೋಸೇಫನಾಗಲಿ ಮರಿಯಳಾಗಲಿ ತಪ್ಪು ಮಾಡಿದ್ರೆ ಅವರನ್ನ ಕಲ್ಲೆಸದು ಏನ್ ಮಾಡ್ತಾರೆ, ಸಾಯಿಸ್ತಾರೆ, ಕೊಲ್ಲುತ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಪ್ರಿಯರೇ, ಆಕೆಯು ಆ ಒಂದು ತ್ಯಾಗಕ್ಕೆ ಸಿದ್ಧಳಾದ್ಲು ಪ್ರಿಯರೇ. ನಾನು ಸತ್ರು ಚಿಂತೆ ಇಲ್ಲ, ನನ್ನ ದೇವರಿಗೋಸ್ಕರವಾಗಿ ನಾನು ಈ ಕಾರ್ಯವನ್ನ ಮಾಡ್ತೇನೆ ಅಂತ ಹೇಳಿ. ಹಲ್ಲೆಲೂಯಾ. ಮರಿಯಳು ನೋಡ್ರಿ ಎಷ್ಟು ತ್ಯಾಗ ಮೂರ್ತಿ ಅಂದ್ರೆ ಆಕೆ ತನ್ನ ಜೀವಿತವನ್ನೇ ತ್ಯಾಗ ಮಾಡಿದ್ಲು ಪ್ರಿಯರೇ, ಚೊಚ್ಚಲು ಹುಟ್ಟುವಂತ ದೇವರಾಗಿರುವಂತ ಕ್ರಿಸ್ತನಿಗೋಸ್ಕರವಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ ಏನಂತ ಹೇಳಂದ್ರೆ, ಆಕೆ ಅನೇಕವಾಗಿರ್ತಕ್ಕಂಥ ಮಾತುಗಳನ್ನ ಅನ್ನಿಸಿಕೊಳ್ಳಬೇಕಾಯ್ತು. ಸ್ವಂತ ಗಂಡನೇ ಆಕೆಯನ್ನ ಬಿಡುವಂತ ಪರಿಸ್ಥಿತಿ ಏರ್ಪಾಟಾಯ್ತು. ಆದ್ರೆ ಆಕೆ ಆ ಒಂದು ಕಾರ್ಯದಿಂದ ತನ್ನ ಕಾಲನ ಹಿಂದಕ್ಕೆ ಸರಿಸಲಿಲ್ಲ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕನ್ನಿಕೆಯು ಆಗಿರುವಂತ ನಾವುಗಳು ಕೂಡ ಈ ಒಂದು ಲಕ್ಷಣಗಳು ಉಳ್ಳವರು ಆಗಿರುವಾಗ ದೇವರ ವಾಕ್ಯ ಹೇಳ್ತಾ ಇದೆ, ಕನ್ನಿಕೆಯರಾದಂತ ನಮಗೋಸ್ಕರವಾಗಿ ಕ್ರಿಸ್ತನ್ ಏನ್ ಮಾಡ್ಲಿಕ್ಕಿದ್ದಾನೆ, ಬರಲಿಕ್ಕಿದ್ದಾನೆ. ನಮ್ಮನ್ನ ಕರೆದುಕೊಂಡು ಹೋಗುವುದಕ್ಕೋಸ್ಕರವಾಗಿ ಮೊಟ್ಟ ಮೊದಲನೇದಾಗಿ ನಮ್ಮಲ್ಲಿ ಕನ್ನಿಕೆಯರಾದ ನಮ್ಮಲ್ಲಿ ಏನಿರಬೇಕು, ದೀನತೆಯ ಸ್ವಭಾವ ಇರಬೇಕು, ಇತರರನ್ನ ಗೌರವಿಸುವಂತಹ ಸ್ವಭಾವ ಇರಬೇಕು, ಪರಿಪೂರ್ಣ ನಂಬಿಕೆಯ ಸ್ವಭಾವ ಇರಬೇಕು, ಇತರರನ್ನ ನಮ್ಮ ದೇವರು ಮಾಡುವಂತ ಕಾರ್ಯಗಳ ವಿಷಯದಲ್ಲಿ ವಿಮರ್ಶಿಸುವಂತ ಸ್ವಭಾವ ಇರಬೇಕು, ದೇವರಲ್ಲಿ ಸಂತೋಷಿಸುವಂತ ಸ್ವಭಾವ ಇರಬೇಕು, ದೇವರಿಗೋಸ್ಕರವಾಗಿ ತ್ಯಾಗ ಮಾಡುವಂತ ಸ್ವಭಾವ ನಮ್ಮಲ್ಲಿ ಇರುವಾಗ ನಾವು ದೇವರನ್ನ ಸಂಧಿಸುವುದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಈಗ ದೇವರು ಏನ್ ಮಾಡ್ತಾ ಇದ್ದಾನೆ, ನಮ್ಮನ್ನ ನೇರವಾಗಿ ಸಂಧಿಸ್ತಾನೆ. ಇಷ್ಟು ದಿವಸ ಯಾವ ದೇವರ ಕುರಿತಾಗಿ ಬರೀ ವಾಕ್ಯದಲ್ಲಿ ಕೇಳಿದ್ವೋ ಆ ದೇವರನ್ನ ನಾವು ಮುಖಾಮುಖಿಯಾಗಿ ಭೇಟಿ ಆಗ್ತೀವಿ. ಅದರ ಸಲುವಾಗಿ ಪೌಲನು ಹೇಳ್ತಾನೆ, ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಒಂದ್ಸಾರಿ ತೆಗಿರಿ. ಫಸ್ಟ್ ಕೊರಿಂಥಿ 2-3 ವಚನ ಓದ್ತೀರಾ? ನೀವು ಎಲ್ಲದರಲ್ಲಿಯೂ ನನ್ನನ್ನು ಜ್ಞಾಪಕ ಮಾಡಿಕೊಂಡು 2ನೇ ಕೊರಿಂಥಿ 2:3 ಕೊರಿಂಥಿ. ಯಾಕಂದರೆ ದೇವರಲ್ಲಿರುವಂತ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆನಲ್ಲ. ಹಲ್ಲೆಲೂಯಾ. ನಾವು ಸಭೆಯಾಗಿರುವಂತ ನಾವು ಯಾರಾಗಿದ್ದೇವೆ, ಕನ್ಯೆಯರಾಗಿದ್ದೇವೆ. ನಿಶ್ಚಯ ಮಾಡಲ್ಪಟ್ಟಂತ ಕನ್ಯೆಯರು, ಯೇಸು ಕ್ರಿಸ್ತನಿಗೆ ನಿಶ್ಚಯ ಮಾಡಿಕೊಂಡಿರ್ತಕ್ಕಂತ ಕನ್ಯೆಯರು, ಯೇಸುವನ್ನ ಎದುರುಗೊಳ್ಳುವಂತ ಕನ್ಯೆಯರು. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಸ್ವಾಮಿಯವರು ಒಂದು ಮಾತನ್ನು ಹೇಳ್ತಾರೆ, 25ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ, 10 ಜನರು ಯೇಸು ಕ್ರಿಸ್ತನನ್ನ ಎದುರುಗೊಳ್ಳುವುದಕ್ಕೋಸ್ಕರವಾಗಿ ಕನ್ಯೆಯರು ಸಿದ್ಧರಾಗ್ತಾ ಇದ್ದಾರೆ. ಆರತಿ ತಟ್ಟೆಯನ್ನ ತೆಗೆದುಕೊಂಡು ಎಲ್ಲಾ ರೀತಿಯಿಂದಲೂ ಸಿದ್ಧರಾದಂತ ಸಮಯದಲ್ಲಿ ಆ ಸಮಯದಲ್ಲಿ ಮದಲಿಂಗನು ಬರುವುದಕ್ಕೋಸ್ಕರವಾಗಿ ತಡವಾಯಿತು ಎನ್ನುವಂತ ವಾಣಿ ದೂತರ ಮೂಲಕವಾಗಿ ಅಲ್ಲಿರ್ತಕ್ಕಂಥವ್ರ ಮೂಲಕವಾಗಿ ತಿಳಿಸಲ್ಪಟ್ಟಾಗ ಆ 10 ಜನ ಕನ್ಯೆಯರು ಏನಾದ್ರು ಮಲಗಿಕೊಂಡ್ರು. ಹಲ್ಲೆಲೂಯಾ. ಮಲಗಿಕೊಂಡಂತ ಸಮಯದಲ್ಲಿ 10 ಜನ ಮಲಗಿಕೊಂಡಂತ ಸಮಯದಲ್ಲಿ ಅದರಲ್ಲಿ ಸ್ವಾಮಿಯವರು ಹೇಳ್ತಾರೆ, 5 ಜನ ಬುದ್ಧಿಯುಳ್ಳ ಕನ್ನಿಕೆಯರು, 5 ಜನ ಬುದ್ಧಿ ಇಲ್ಲದ ಕನ್ನಿಕೆಯರು ಎಂಬುದಾಗಿ. ಹಲ್ಲೆಲೂಯಾ. ಈ 5 ಜನ ಬುದ್ಧಿಯುಳ್ಳ ಕನ್ನಿಕೆಯರು ಎಂಬುದಾಗಿ ಯಾಕೆ ಕರೆಸಿಕೊಂಡ್ರಂದ್ರೆ, ಅವರು ಮೊಟ್ಟ ಮೊದಲನೇದಾಗಿ ಯಾವಾಗ ದೇವರನ್ನ ನಂಬಿ ದೇವರಿಗೋಸ್ಕರವಾಗಿ ತಮ್ಮ ಜೀವಿತವನ್ನ ಮುಡುಪಾಗಿ ತ್ಯಾಗವಾಗಿ ಇಟ್ಟರು, ಆತನಿಗೋಸ್ಕರವಾಗಿ ಎದುರು ನೋಡ್ತಾ ಇದ್ದಾರೆ, ತಮ್ಮ ಭಕ್ತಿಯ ಜೀವಿತವನ್ನ ಕಟ್ಟಿಕೊಳ್ತಾ ಇದ್ದಾರೆ. ಯಾರು? ಈ ಬುದ್ಧಿಯುಳ್ಳಂತ ಕನ್ನಿಕೆಯರು. ದೇವರ ಸನ್ನಿಧಾನವನ್ನ ಬಯಸ್ತಾ ಇದ್ದಾರೆ, ದೇವರಲ್ಲಿ ಇರ್ತಾ ಇದ್ದಾರೆ, ದೇವರಿಗೋಸ್ಕರವಾಗಿ ಜೀವಿಸ್ತಾ ಇದ್ದಾರೆ. ಈ ಬುದ್ಧಿ ಇರಲಾರದ ಕನ್ನಿಕೆಯರು ಅವಾಗೊಮ್ಮೆ ಅಮಾಸಿಗೊಮ್ಮೆ ಹುಣ್ಣಿಗೊಮ್ಮೆ ದೇವ್ರು ನೆನ್ಸ್ಕೊಂಡ್ರಾಯ್ತು, ಕಷ್ಟ ಬಂದಾಗ ದೇವ್ರು ನೆನ್ಸ್ಕೊಂಡ್ರಾಯ್ತು ಎನ್ನುವಂತ ರೀತಿಯಲ್ಲಿ ಇರುವಂತವ್ರು ಪ್ರಿಯರು. ಯಾರು? ಈ ಬುದ್ಧಿ ಇಲ್ಲದ ಕನ್ನಿಕೆಯರು. ಅಲ್ಲೆಲ್ಲಯ್ಯ, ಯಾರ್ರಿ? ಬುದ್ಧಿ ಇಲ್ಲದ ಕನ್ನಿಕೆಯರು. ಆ ಸಮಯದಲ್ಲಿ ಏನಾಯ್ತಂದ್ರೆ ಇಬ್ರು ಮಲ್ಕೊಂಡ್ರಂತೆ. ಯಾರು? ಬುದ್ಧಿ ಇದ್ದರು ಮಲ್ಕೊಂಡ್ರು, ಬುದ್ಧಿ ಇರ್ಲಾರ್ದವರು ಕೂಡ
ಮಲ್ಕೊಂಡ್ರು. ಇಬ್ರಿಗೆ ನಿದ್ದೆ ಬಂತು, ಇಬ್ರು ಮಲ್ಕೊಂಡ್ರು. ಮದಲಿಂಗನ ತಡ ಮಾಡಿ ಬರ್ತಾರಂತೇಳಿ ನೆನೆಸಿ ಆ ಸಮಯದಾಗ ಏನಾಯ್ತಂದ್ರೆ ಮತ್ತೆ ಸೌಂಡ್ ಮಾಡಿದ್ರು, ಮತ್ತೆ ತುತ್ತೂರಿ ಊದಿದ್ರು, ಮತ್ತೆ ಬೆಳಿಗ್ಗೆ ಊದಿದ್ರು, ಮತ್ತೆ ಡಂಗೂರ ಹಾಕಿದ್ರು, ಮದಲಿಂಗನು ಬಂದೇ ಬಿಟ್ಟ ಅಂತೇಳಿ. ಹಲ್ಲೆಲೂಯಾ. ಆಮೇಲೆ ಇವರು ಎದ್ರು, ಇಬ್ರು ಎದ್ರು. ಇವ್ರ ಹತ್ರ ಏನಿದೆ? ಎಣ್ಣೆ ಇದೆ. ಇವ್ರ ಹತ್ರ ಎಣ್ಣೆ ಏನಾಗಿದೆ? ಖಾಲಿ ಆಗ್ಬಿಟ್ಟ. ಪೆಟ್ರೋಲ್ ಖಾಲಿ ಆಗ್ಬಿಟ್ಟದ, ಗಾಡಿ ಅಲ್ಲೇ ಸ್ಟಾಪ್ ಆಗ್ಬಿಟ್ಟ. ಮುಂದಕ್ಕೆ ಹೋಗ್ಬೇಕಾದ್ರೆ ಏನ್ ಬೇಕೀಗ? ಪೆಟ್ರೋಲ್ ಬೇಕು. ಪೆಟ್ರೋಲ್ ಫುಲ್ ಹಾಕ್ಸ್ಕೊಂಡಿಲ್ಲ ಇವ್ರು. ಯಾರು? ಇಲ್ಲ. ಪ್ರಾರ್ಥನೆ ಭಕ್ತಿಯ ಜೀವಿತ ಇಲ್ಲ, ದೇವರನ್ನ ಆರಾಧನೆ ಮಾಡುವಂತ ಸ್ಥಿತಿ ಇಲ್ಲ. ಏನ್ ಮಾಡಿದಾರೆ ಇವರು? ಆಯ್ತು, ಮೊದಲಿಂಗ ಬರುವಾಗ ಎದ್ದು ಹೋಗ್ಬಿಟ್ರೆ ಆಯ್ತು, ನಮ್ಗೆ ಎಷ್ಟೊತ್ತಿಗೆ ಬೇಕಪ್ಪ ಅಷ್ಟೊತ್ತು ಆರಾಧನೆ ಮಾಡಿದ್ರೆ ಆಯ್ತು. ಒಂದು ಲಿಮಿಟೆಡ್ ಆರಾಧನೆಯನ್ನ, ಲಿಮಿಟೆಡ್ ಭಕ್ತಿಯನ್ನ ಇವರು ಮಾಡ್ತಾ ಇದ್ದಾರೆ ಪ್ರಿಯರ. ಆದ್ರೆ ಇವರಾದ್ರೂ ಯಥಾರ್ಥವಾದ ಭಕ್ತಿಯನ್ನ ಮಾಡುವಂತವ್ರು. ಹಲ್ಲೆಲೂಯಾ. ಆ ಆರತಿ ತಟ್ಟೆಗಳನ್ನ ಏನ್ ಮಾಡಿದ್ರಿ? ತೆಗೆದುಕೊಂಡು ಎಣ್ಣೆಗಳನ್ನ ಹಾಕೊಂಡು ಮತ್ತೆ ದೀಪವನ್ನು ಹಚ್ಚಿ ಮದಲಿಂಗನನ್ನ ಎದುರುಗೊಳ್ಳುವುದಕ್ಕೋಸ್ಕರವಾಗಿ ಹೊರಟು ಹೋಗ್ಬಿಟ್ರು. ಯಾರು? ಬುದ್ಧಿಯುಳ್ಳಂತ ಕನ್ನಿಕೆಯರು. ಇವ್ರ ಹತ್ರ ಕೇಳ್ತಾ ಇದ್ರು, ನಿಮ್ಮ ಹತ್ರ ಇರೋ ಎಣ್ಣೆ ನಮಗ್ ಕೊಡ್ರಿ ಅಂತ ಹೇಳಿ. ಅವ್ರು ಹೇಳ್ತಾರೆ ಶಾಣ್ಯರು, ಮತ್ತೆ ಯಾಕಂದ್ರೆ ಬುದ್ಧಿವಂತರಲ್ಲ, ಏನಂತಾರೆ, ನಿಮಗ್ ಕೊಟ್ರೆ ನಮಗೂ ಆಗಲ್ಲ, ಇಬ್ರು ಹಿಂದಕ್ಕೆ ಆಗ್ಬಿಡ್ತೀವಿ, ನಾವು ಕೊಡಲ್ಲ ಅಂತೇಳಿ ಹೇಳ್ಬಿಡ್ತಾರೆ ಮುಲಾಜಿಲ್ಲಾರಂಗ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೇಳಿದಾಗ ಅವಾಗ ಮದಲಿಂಗ ಬಂದ, ಯೇಸು ಸ್ವಾಮಿ ಬಂದ, ಕುದುರೆ ಮೇಲೆ ಬಂದ ಮೇಲೆ ಈ ಬುದ್ಧಿಯುಳ್ಳ ಕನ್ನಿಕೆಯರು ಆತನನ್ನ ಎದುರುಗೊಂಡ ಮೇಲೆ ಪರಲೋಕದೊಳಗಡೆ ಅವರನ್ನ ಸೇರಿಸಿಕೊಂಡ ಮೇಲೆ ಬಾಗಿಲು ಏನಾಯ್ತಂತೆ? ಮುಚ್ಚಲ್ಪಡ್ತು. ಬಾಗಿಲು ಏನಾಯ್ತು? ಮುಚ್ಚಲ್ಪಟ್ಟ ಮೇಲೆ ಇವರು ಹೋದ್ರು. ಇಷ್ಟು ದಿನ ನಾವು ಮಾಡಿವಿ ಸ್ವಾಮಿ, ಅದೆಲ್ಲ ಮಾಡಿ, ಇದೆಲ್ಲ ಮಾಡಿ, ಹಂಗ ಮಾಡಿ, ಹಿಂಗ ಮಾಡಿವಿ ಅಂತೇಳಿ. ಆದ್ರೂ ಸ್ವಲ್ಪ ಭಕ್ತಿ ಕಡಿಮೆ ಆಗಿತ್ತು. ಎಣ್ಣೆ ಮತ್ತೆ ನಾವು ಅಂಗಡಿಗೆ ಹೋಗಿ ತೆಗೆದುಕೊಂಡು ಬಂದೀವಿ ಅಂತೇಳಿ ಡೋರ್ ಡಬ 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 ಅಂತೇಳಿ ಬಡ್ದು. ಡೋರ್ ಏನ್ ಮಾಡ್ತಾ ಇದಾರೆ? ಬಡಿತಾ ಇದ್ದಾರೆ. ಬಡದಂತ ಸಮಯದಾಗ ಸ್ವಾಮಿ ಹೇಳ್ತಾರೆ ಏನಂತೇಳಿ, ನೀವು ಯಾರು ನನಗೆ ಗೊತ್ತೇ ಇಲ್ಲ. 25ನೇ ಅಧ್ಯಾಯ 10ನೇ ವಚನ ಓದ್ತೀರ ಒಂದ್ಸರಿ. ಮತ್ತೆ ಬರೆಸುವಾರ್ತೆ. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯಕ್ಕೆ ಹೋದರು. ಬಾಗಿಲು ಮುಚ್ಚಲಾಯಿತು. ಏನಂತ ಹೇಳ್ತಾ ಇದ್ದ ವಾಕ್ಯ? ಬಾಗಿಲು ಮುಚ್ಚಲಾಯಿತು. ಬಾಗಿಲು ಮುಚ್ಚೋ ಸಮಯ ಒಂದೈತಿ. ಪರಲೋಕದ ಬಾಗಿಲು ಈಗ ತೆರೆಯಲ್ಪಟ್ಟಿದೆ. ಬಾಗಿಲು ಮುಚ್ಚುತ್ತೆ. ಯಾವಾಗ ಮುಚ್ಚುತ್ತೆ ಬಾಗಿಲು? ಯೇಸು ಸ್ವಾಮಿ ಮಧ್ಯಾಕಾಶದಲ್ಲಿ ತನ್ನನ್ನು ತಾನು ಸಿದ್ಧನಾಗಿ ಈ ಲೋಕಕ್ಕೆ ಬರುವಂತ ಸಮಯದಲ್ಲಿ ತನ್ನ ವಧುವಾಗಿರ್ತಕ್ಕಂಥ ನಮ್ಮನ್ನ, ವರನಾಗಿರ್ತಕ್ಕಂಥ ಯೇಸು ವಧುವಾಗಿರ್ತಕ್ಕಂಥ ನಮ್ಮನ್ನ ಮೇಲಕ್ಕೆ ಕರೆದುಕೊಂಡು ಹೋದ ಮೇಲೆ ಬಾಗಿಲು ಏನಾಗುತ್ತೆ? ಮುಚ್ಚಲಾಗುತ್ತೆ. ಮದುವೆ ಎನ್ನುವಂಥದ್ದು ಪ್ರಾರಂಭವಾಗುತ್ತೆ. 7 ವರ್ಷಗಳ ಕಾಲ ವಿವಾಹ ಮಹೋತ್ಸವ ಕಾರ್ಯಕ್ರಮ ಮಧ್ಯಾಕಾಶದಲ್ಲಿ ಜರುಗುತ್ತೆ ಪ್ರಿಯರೇ. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಬಾಗಿಲು ಏನಾಯ್ತಂತೆ? ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ ನಮಗೆ ತೆರೆಯಿರಿ ಅಂದನು. ಆತನು, ನಿಮ್ಮನ್ನು ನಾನರಿಯನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದದರಿಂದ ಎಚ್ಚರವಾಗಿರ್ರಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನ ಯಾಕೆ ನಂಬಿದಿರಂದ್ರೆ, ನಮಗೆ ಪರಲೋಕ ಬೇಕು, ಮೋಕ್ಷ ಬೇಕು, ಮುಕ್ತಿ ಬೇಕು. ಆತನು ಮಾತ್ರ ಮೋಕ್ಷವನ್ನ, ಮುಕ್ತಿಯನ್ನ ಕೊಡಲು ಸಾಧ್ಯ. ಆತನು ತಗ್ಗಿಸಿಕೊಂಡು ಯಾಕೆ ಈ ಲೋಕಕ್ಕೆ ಬಂದಿದ್ದಾನಂದ್ರೆ ನಮ್ಮನ್ನ ರಕ್ಷಿಸುವುದಕ್ಕೋಸ್ಕರವಾಗಿ. ಅದರ ಸಲುವಾಗಿ ಯೇಸು ಕ್ರಿಸ್ತನು ಲೋಕದ ರಕ್ಷಕನು ಅಂತೇಳಿ ವಾಕ್ಯ ಹೇಳುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಈ ಮರಿಯಳೋಪಾದಿಯಲ್ಲಿ ನಾವು ಕೂಡ ಹೆಂಗಿರ್ಬೇಕ್ರಿ? ಕನ್ನಿಕೆಯಾಗಿರ್ಬೇಕು. ಯೇಸು ಕ್ರಿಸ್ತನನ್ನ ಮಾತ್ರ ಆರಾಧನೆ ಮಾಡಬೇಕು. ಒಂದು ವೇಳೆ ಆ ಕಡೆ ಈ ಕಡೆ, ಎಡಕ್ಕೆ ಬಲಕ್ಕೆ, ಮುಂದಕ್ಕೆ ಆ ಕಡೆ ಎಲ್ಲ ಕಡೆ ತಿರುಗಕತ್ತಿ ಅಂದ್ರೆ ಇನ್ನ ಭಕ್ತಿ ಅನ್ನುವಂಥದ್ದು ಬಂದಿಲ್ಲ. ಈ ಲೋಕದಲ್ಲಿರುವಂತ ನಾವು ಒಂದಲ್ಲ ಒಂದು ದಿವಸ ಲೋಕವನ್ನ ಬಿಟ್ಟು ಹೋಗಬೇಕು. ಯಾರಾದ್ರೂ ಬದುಕ್ತಾರ? ದೊಡ್ಡ ಶ್ರೀಮಂತ ಆದ್ರೂ ಕೂಡ ಏನ್ ಮಾಡ್ತಾನೆ? 1000 ಕೋಟಿ ಇದ್ರು ಕೂಡ ಇಲ್ಲ, ಇನ್ನೊಂದು 200 ವರ್ಷ ಇದ್ದೋತಿನ ಅಂತೇಳಿ ಏನಾದ್ರು ಹೇಳ್ತಾನ? ಇಲ್ಲ, ಹೋಗಬೇಕು. ಹೋಗುವುದ್ರ ಒಳಗಡೆ ಆಗಿಯೇ ಮೋಕ್ಷ ಲೋಕ, ಮುಕ್ತಿಯ ಲೋಕವನ್ನ ಸಂಪಾದನೆ ಮಾಡಿಕೊಳ್ಳಬೇಕಾದ್ರೆ ಯೇಸು ಕ್ರಿಸ್ತನನ್ನು ನಾವು ಸಂಪಾದನೆ ಮಾಡಿಕೊಳ್ಳಲೇಬೇಕು. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಪಾಪ ವಿಮೋಚನ ದೀಕ್ಷಾ ಸ್ನಾನ ಇದು ಬಹಳ ಮುಖ್ಯ. ಯಾವ್ದ್ರಿ? ಈ ಲೋಕದಲ್ಲಿ ಅನೇಕ ದೀಕ್ಷಾ ಸ್ನಾನ ಪದ್ಧತಿಗಳು ಮನುಷ್ಯರು ರೂಢಿಗೆ ತಂದಿದ್ದಾರೆ. ಆದರೆ ದೇವರು ಹೇಳಿರುವಂಥದ್ದು ಯಾವ್ದ್ರಿ? ಪಾಪ ವಿಮೋಚನೆ ದೀಕ್ಷಾ ಸ್ನಾನ. ಅದು ಮುಳುಗುವ ನೀರಿನಲ್ಲಿ ನೀವು ತೆಗೆದುಕೊಳ್ಳಬೇಕು. ಹಲ್ಲೆಲೂಯಾ. ಸ್ವಾಮಿನೇ ಮುಳುಗ್ಯಾನ, ನೀವು ಮುಳುಗಲಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ?
ಸ್ವಾಮಿ ಆತ ಪಾಪ ಮಾಡಿಲ್ಲ, ಆದ್ರೆ ಮಾರ್ಗ ತೋರಿಸೋದಕ್ಕೋಸ್ಕರವಾಗಿ ಆತನ ಏನ್ ಮಾಡಿದ್ದಾನೆ, ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಿದ್ದಾನೆ, ತಗ್ಗಿಸಿಕೊಂಡಿದ್ದಾನೆ, ಯೋರ್ದಾನ್ ಹೊಳೆಯಲ್ಲಿ ಮುಳುಗಿ ಎದ್ದಿದ್ದಾನೆ. ಪ್ರಿಯರೇ, ನಾವು ಮುಳುಗ್ಬೇಕಂದ್ರೆ ನಾವು ಮುಳುಗಲ್ಲ. ಚಿಮುಕ್ಸೋದ್ ದೀಕ್ಷಾ ಸ್ನಾನ ಸುಲಭ ಅಲ್ಲ, ಟೆನ್ಷನ್ ಇಲ್ಲ, ಅಯ್ಯರಿಗೆ ಕಷ್ಟ ಆಗುವ ಅಂತೇಳಿ ಕೆಲವು ಜನರು ಮ್ಯಾಲಿರ್ತಕ್ಕಂಥ ಅಯ್ಯವ್ರು ಏನ್ ಮಾಡಿಬಿಟ್ರ, ತಂದು ಬಿಟ್ರ, ಅದನ್ನೇ ಮಾಡ್ತಾ ಇದ್ದಾರೆ. ಬೈಬಲಲ್ಲಿ ಇಲ್ಲ, ಬೈಬಲಲ್ಲಿ ಆ ಕಾರ್ಯ ಇಲ್ಲ. ಮುಳುಗಬೇಕು, ಸ್ವಾಮಿ ಮುಳುಗಿಯನ್ನ ನಾವು ಕೂಡ ಮುಳುಗಬೇಕು. ಮುಳುಗಿ ನಾವು ಎದ್ದು ಹೊರಗಡೆ ಬರುವಾಗ ನಾವು ಹೊಸ ಮನುಷ್ಯರಾಗಿ ಬರಬೇಕು. ಹಳೆಯ ಸ್ವಭಾವಗಳೆಲ್ಲ ಹಳ್ಳ ಕರ್ಕೊಂಡು ಹೋಗ್ತಾವ. ಎಲ್ಲಿ ಹೋಗ್ತಾವ್ರಿ? ಹಳ್ಳ ಕರ್ಕೊಂಡು ಹೋಗ್ತಾವ. ಅಥವಾ ನೀರಿನಲ್ಲಿದ್ರೆ ನೀರಿನ ಅಲ್ಲೇ ಇರ್ತಾವ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೊಸಬರಾಗಿ ನಾವು ಹುಟ್ಟಬೇಕು. ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ಕುಮಾರನು ನಮಗೋಸ್ಕರವಾಗಿ ಹುಟ್ಟಿದ್ದಾನೆ. ಒಂದು ವೇಳೆ ಆತನನ್ನ ಇನ್ನು ನೀನು ನಿನ್ನ ಒಳಗಡೆ ಕರೆಸ್ಕೊಳ್ಳಿಲ್ಲ ಅಂದ್ರೆ, ಕರ್ಕೊಳ್ಳಿಲ್ಲ ಅಂದ್ರೆ, ವಾಕ್ಯ ಹೇಳುತ್ತೆ ಏನಂತೇಳಿ 3:20 ವಚನ ಪ್ರಕಟಣೆ ಗ್ರಂಥದಲ್ಲಿ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನ ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗಡೆ ಬಂದು ಅವನ ಸಂಗಡ ಊಟ ಮಾಡುವನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ. ದೇವ್ರು ಎಲ್ಲರಿಗೂ ಸ್ವಾತಂತ್ರ್ಯ ಕೊಟ್ಟಾನ. ಹಲ್ಲೆಲೂಯಾ. ಏನ್ ಕೊಟ್ಟಿದ್ದಾನ್ರಿ? ಸ್ವಾತಂತ್ರ್ಯ ಕೊಟ್ಟಿದ್ದಾನೆ, ಫ್ರೀಡಮ್ ಕೊಟ್ಟಿದ್ದಾನೆ. ಕೆಲವೊಬ್ರು ಅಂತಿರ್ತಾರೆ, ಎಷ್ಟು ಮೂರ್ಖರು ಅಂದ್ರೆ ಅವ್ರು, ಅತಿ ಮೂರ್ಖರು. ದೇವ್ರಲ್ಲ ಅಥನೇ ನನ್ನ ಕರ್ಕೊಳ್ಳಪ್ಪ, ದೇವ್ರು ನಡೆಸ್ಕೊಳ್ಳೋವಲ್ಲ ಅಂತಿರ್ತಾರೆ. ಹಲ್ಲೆಲೂಯಾ. ಈಗ ಹೆಂಗ್ ಅಪ್ಲೈ ಮಾಡ್ತೀನಿ ನೋಡ್ರಿ, ಇದು ಹೊಲ ಇರುತ್ತೆ ನಿಮ್ದು, ಎಷ್ಟೋ ಎಕರೆ ಹೊಲ ಇರುತ್ತೆ. ಹೊಲ ನೀನ್ ನನ್ನ ಕರೆಯವರೆಗೂ ನಾನು ನಿನ್ನ ಬರಲ್ಲ, ನಿನ್ನ ಹತ್ರ ಬರಲ್ಲ, ನಿನ್ ಬಿತ್ತಲ್ಲ, ನಾನು ಬೆಳೆಯಲ್ಲ ಅಂತೇಳಿ ಅಂತೀರಿ ನೀವು? ಅಂತೀರಾ? ಅನ್ನಲ್ಲ. ಸ್ಕೂಲ್ಗೆ ಮಕ್ಕಳನ್ನ ಕಳಿಸ್ಬೇಕಾದ್ರೆ ನೀವೇನ್ ಮಾಡ್ತೀರಿ? ನಮ್ಮ ಮಕ್ಕಳು ಓದಿದ್ರೆ ಶಾಣ್ಯರಾಗ್ತಾರೆ, ಬುದ್ಧಿವಂತರಾಗ್ತಾರೆ ಅಂತೇಳಿ ಏನ್ ಮಾಡ್ತೀರಿ ನೀವು? ನೀವೇ ಹತ್ತಕ್ ಹೋಗ್ತೀರಿ ಸ್ಕೂಲಿಗೆ. ಇಲ್ಲ, ಸ್ಕೂಲೇ ಬಂದು ಕರೀಲಿ, ಆಮೇಲೆ ಕರೆದ ಮೇಲೆ ನಮ್ಮ ಮಕ್ಕಳು ಹೋಗಿ ಹತ್ತೀವಿ ಅಂತೇಳಿ ಅಂತೀರಾ? ಅಲ್ತೀರಾ? ಅನ್ನಲ್ಲ. ಆದ್ರೆ ದೇವ್ರ ವಿಷಯದಾಗ ಮಾತ್ರ ಎಷ್ಟು ಮೂರ್ಖರಂದ್ರೆ, ದೇವ್ರು ನನ್ನ ಇನ್ನ ನಡ್ಸವಲ್ರಿ ತನ್ನ ಮಾರ್ಗದಲ್ಲಿ ಅಂತಿರ್ತಾರೆ. ಹಲ್ಲೆಲೂಯಾ. ನೀವೆಲ್ಲರೂ ಒಂದಲ್ಲ ಒಂದು ದಿವಸ ಲೆಕ್ಕ ಒಪ್ಪಿಸಬೇಕು. ಹಲ್ಲೆಲೂಯಾ. ದೇವರಿಗೆ ಮರೆಯಾದದ್ದು ಯಾವುದು ಕೂಡ ಇಲ್ಲ. ಅದರ ಸಲುವಾಗಿ ಇವತ್ತೇ ಕ್ರಿಸ್ತನನ್ನ ನಿಮ್ಮ ಹೃದಯದೊಳಗಡೆ ಆಹ್ವಾನ ಮಾಡ್ರಿ. ಆತನು ತಟ್ಟುತ್ತಾ ಇದ್ದಾನೆ. ವಾಕ್ಯದ ಮೂಲಕವಾಗಿ ಅನೇಕ ಸಾರಿ ಆತನು ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಆದ್ರೆ ನೀವೇನ್ ಮಾಡ್ತಾ ಇಲ್ಲ, ಆತನಿಗೆ ಒಳಗಡೆ ಸೇರಿಸಿಕೊಳ್ತಾ ಇಲ್ಲ. ಈ ಬುದ್ಧಿಯುಳ್ಳ ಕನ್ನಿಕೆಯರು ಎಲ್ಲಿಗೋದ್ರು? ಪರಲೋಕಕ್ಕೆ ಹೋದ್ರು. ಬುದ್ಧಿ ಇರ್ಲಾರ್ದವ್ರು ಹೊರಗಡೆ ಬಿಡಲ್ಪಟ್ರು. ಅವರು ಪ್ರೇಯರಿಗೆ ಬಂದಿದ್ರು, ಅವರು ವಾಕ್ಯ ಕೇಳಿದ್ರು, ಅವರು ಆಡಿದ್ರು, ಏನೆಲ್ಲ ಮಾಡಿದ್ರು. ಆದ್ರೆ ಬಿಡಲ್ಪಟ್ರು. ಕಾರಣ ಏನ್ರಿ? ಕಾರಣ ಏನು? ಅವರು ಪರಿಪೂರ್ಣ ಭಕ್ತಿಯನ್ನ ಮಾಡ್ಲಿಲ್ಲ. ಸತ್ಯವೇದ ಹೇಳ್ತಾ ಇದೆ, ನಿನ್ನನ್ನು ನೀನು ಯಾವ ರೀತಿಯಾಗಿ ಪ್ರೀತಿ ಮಾಡ್ಕೊಳ್ತೀಯೋ ಅದರಂತೆ ಇತರರನ್ನ ಕೂಡ ನೀನೇನ್ ಮಾಡ್ಬೇಕು? ಪ್ರೀತಿಸಬೇಕು. ನಿನ್ನ ವೈರಿಗಳನ್ನು ನೀನು ಪ್ರೀತಿಸಬೇಕು. ಯಾರು ಕೂಡ ಈ ಮಾತು ಹೇಳಿಲ್ಲ. ಹಲ್ಲೆಲೂಯಾ. ಯಾವ ಧರ್ಮ ಗ್ರಂಥದಲ್ಲಿ ಕೂಡ ಈ ಮಾತು ಇಲ್ಲ. ಯಾವ್ದ್ರಿ? ನಿನ್ನ ವೈರಿಯನ್ನ ನೀನು ಪ್ರೀತಿಸು. ಬಾಯಾರಿದ್ದರೆ ಕುಡಿಯುವುದಕ್ಕೆ ನೀರನ್ನ ಕೊಡು, ಹಸಿವಾಗಿದ್ರೆ ಅನ್ನವನ್ನ ಕೊಡು ಅಂತೇಳಿ ಯಾವ ಗ್ರಂಥ ಕೂಡ ಹೇಳಿಲ್ಲ. ಅದ್ರ ಸಲುವಾಗಿ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ ಒಂದು ಮಾತೇನಂತ ಹೇಳಂದ್ರೆ, ನಾನು ಜೀಸಸ್ಸಿನ ಕಾಲದಲ್ಲಿ ಬೆತ್ಲೆಹೇಮಿನಲ್ಲಿ ಯೆರೂಸಲೇಮಿನಲ್ಲಿ ಇದ್ದಿದ್ರೆ ನಾನು ಆತನ ಪಾದಗಳನ್ನ ನನ್ನ ಕಣ್ಣೀರಿನಿಂದ ತೊಳೆಯುತ್ತಿದ್ದಿಲ್ಲ, ನನ್ನ ಹೃದಯದ ರಕ್ತದಿಂದ ನಾನು ತೊಳಿತಾ ಇದ್ನೆ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸಾಮಾನ್ಯವಾಗಿರುವಂತ ಮಾತುಗಳು ಅಲ್ಲ ಪ್ರಿಯರೇ. ಅದರ ಸಲುವಾಗಿ ಯೇಸುವನ್ನ ನೀವು ಏನ್ ಮಾಡ್ರಿ? ರಕ್ಷಕನೆಂಬುದಾಗಿ ಅರಿತುಕೊಂಡು ಆತನಿಗೆ ನಿಮ್ಮ ಜೀವಿತದಲ್ಲಿ ಸ್ಥಾನ ಕೊಟ್ರೆ ನಿಮ್ಮ ಜೀವಿತ ಏನಾಗುತ್ತೆ? ಬಂಗಾರ ಆಗುತ್ತೆ. ಈ ಲೋಕ ನೋಡ್ಬೇಡ್ರಿ, ಈ ಲೋಕ ಬಿಟ್ಟು ಓದ್ತೀವಿ ನಾವು. ಈ ಭೂಮಿ ಕೂಡ ನಾಶವಾಗುತ್ತೆ, ಆಕಾಶ ಕೂಡ ನಾಶವಾಗುತ್ತೆ. ಹೊಸದಾದ ಭೂಮಿ, ಹೊಸದಾದ ಆಕಾಶವನ್ನ ದೇವರು ಸಿದ್ಧ ಮಾಡಿ ಇಟ್ಟಿದ್ದಾನೆ. ಯಾರಿಗೆ? ಬುದ್ಧಿಯುಳ್ಳ ಕನ್ನಿಕೆಯರಿಗೆ. ಆ ಬುದ್ಧಿಯುಳ್ಳ ಕನ್ನಿಕೆಯರು ನೀವು ಆಗಬೇಕಾದ್ರೆ ನೀವೇನ್ ಮಾಡ್ಬೇಕು? ಯೇಸುವಿಗೆ ನಿನ್ನ ಹೃದಯದಲ್ಲಿ ಸ್ಥಾನ ಕೊಡಬೇಕು. ಪಾಪವನ್ನ ಒಪ್ಪಿಕೊಂಡು ಬಿಟ್ಟು ಪಶ್ಚಾತ್ತಾಪ ಪಟ್ಟು ಯೇಸು ಕ್ರಿಸ್ತನನ್ನ ನಂಬಿ ರಕ್ಷಣೆ ಹೊಂದಿ ಮುಳುಗು ನೀರಿನಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡು ಪ್ರತಿ ವಾರವೂ ಕೂಡ ಆತನಲ್ಲಿ ನೀನು ಆತನ ಸನ್ನಿಧಾನಕ್ಕೆ ಬಂದು ಕರ್ತನ ಭೋಜನ ಸಂಸ್ಕಾರದಲ್ಲಿ ಪಾಲ್ಗೊಂಡು ಆತನಿಗಾಗಿ ಎದುರು ನೋಡುವಂತ ಮಗನು ಮಗಳು ನೀನು ಆದ್ರೆ ನಿನ್ನ ಜೀವಿತದಲ್ಲಿ ಯಾವ ವಿಷಯದಲ್ಲಿ ಕೂಡ ಕೊರತೆ ಇರೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮರಿಯಳಲ್ಲಿ ಇರ್ತಕ್ಕಂತಹ ಸ್ವಭಾವ ನಿನ್ನಲ್ಲಿ ಇರುವುದೇ ಆದರೆ ಆ ದೇವರು ಯಾವ ರೀತಿಯಾಗಿ ದೂತನನ್ನ ಮರಿಯಳ ಬಳಿಗೆ ಕಳಿಸಿದನೋ ದೇವರು ಆವತ್ತಿನ ದಿವಸ ದೂತರನ್ನ ಕಳಿಸ್ತಾನೆ. ಯಾರಿಗೋಸ್ಕರವಾಗಿ ಕಳಿಸ್ತಾನೆ ದೂತರನ್ನ? ಯಾರು ಭಕ್ತಿಯ ಜೀವಿತವನ್ನು ಮಾಡಿದಾರೋ ಅವರ ಬಳಿಗೆ ಕಳುಹಿಸಿ ಆ ದೂತರು ಏನ್ ಮಾಡ್ತಾರೆ? ಕೊನೆಯ ವಚನ
ಕೊನೆಯದಾಗಿ ಎಲ್ಲರೂ ಎದ್ದು ನಿಂತ್ಕೊಳ್ರಿ ಈ ಸಮಯದಲ್ಲಿ. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 12ನೇ ವಚನ. ಆತನು ಮರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಅದರ ಬೆಂಕಿಯಲ್ಲಿ ಸುಟ್ಟು ಬಿಡುವನೆಂದು ಹೇಳಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತೆ ಇನ್ನೊಂದು ವಚನ ಓದಿಕೊಳ್ಳೋಣ, ಒಂದು ನಿಮಿಷ. ಮೂರನೇ ಅಧ್ಯಾಯ 9ನೇ ವಚನ. ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲಗಳಿಂದ ತೋರಿಸಿರಿ. ಅಬ್ರಹಾಮನು ನಮಗೆ ಮೂಲ ಪುರುಷನಲ್ಲವೇ ಎಂದು ನಿಮ್ಮೊಳಗೆ ಅಂದುಕೊಳ್ಳುವವರಾಗಬೇಡಿರಿ. ದೇವರು ಅಬ್ರಹಾಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆ ಫಲವನ್ನ ಕೊಡದ ಪ್ರತಿಯೊಂದು ಮರವನ್ನ ಕಡಿದು ಬೆಂಕಿಯಲ್ಲಿ ಹಾಕುವರು ಎಂದು ಹೇಳಿದನು. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಇನ್ನೊಂದು ಮಾತು ಕೂಡ ಇದೆ. ಏನಂತಂದ್ರೆ, ತೆಗೆದಿದ್ದೀರಿ 13ನೇ ಅಧ್ಯಾಯ ತೆಗೆದಿರಿ 39ನೇ ವಚನ. ಅದನ್ನು ಬಿತ್ತುವ ವೈರಿ ಅಂದರೆ ಸೈತಾನನು, ಸುಗ್ಗಿಯ ಕಾಲ ಅಂದರೆ ಯುಗದ ಸಮಾಪ್ತಿ, ಕೊಯ್ಯುವವರು ಅಂದರೆ ದೇವದೂತರು. ಹೀಗಿರಲಾಗಿ ಹೇಗೆ ಅಣಜಿಯನ್ನು ಆರಿಸಿ ತೆಗೆದು ಸುಟ್ಟು ಬಿಡುತ್ತಾರೋ ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು. ಮನುಷ್ಯ ಕುಮಾರನು ತನ್ನ ದೂತರನ್ನ ಕಳುಹಿಸುವನು, ಅವರು ಆತನ ರಾಜ್ಯದೊಳಗಿಂದ ಎಲ್ಲಾ ಕಂಟಕರನ್ನು ಅಧರ್ಮಿಗಳನ್ನ ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಕ್ಕೆ ದೂತರು ಬರ್ತಾರೆ ಭೇಟಿ ಆಗ್ಲಿಕ್ಕೆ. ಯಾವ ರೀತಿಯಾಗಿ ಮರಿಯಳನ್ನ ಭೇಟಿ ಆದ್ರು, ನಿನ್ನನ್ನು ಕೂಡ ಭೇಟಿ ಆಗ್ಲಿಕ್ಕೆ ಬರ್ತಾ ಇದ್ದಾರೆ. ನೀನು ಒಂದು ವೇಳೆ ಸಜ್ಜನು ನೀತಿವಂತನು ದೇವರಿಗೆ ಸ್ಥಾನ ಕೊಟ್ಟಂತವನಾಗಿದ್ರೆ ನಿನಗೆ ಪರಲೋಕ ಇದೆ. ಒಂದು ವೇಳೆ ಸ್ಥಾನ ಕೊಡಲಾರದ ಸ್ಥಿತಿಯಲ್ಲಿ ನೀನು ಇದ್ದಿದ್ದೇ ಆದರೆ ಪಾತಾಳ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಈ ಸಮಯದಲ್ಲಿ ಆ ಮರಿಯಳನ್ನ ನೆನಪು ಮಾಡಿಕೊಳ್ಳ್ರಿ. ಮರಿಯಳು ಮೊಟ್ಟ ಮೊದಲನೇದಾಗಿ ಆಕೆಯು ತನ್ನನ್ನು ತಾನು ತಗ್ಗಿಸಿಕೊಂಡ್ಳು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೀನತೆಯುಳ್ಳ ಮರಿಯಳು, ಇತರರನ್ನ ಗೌರವಿಸುವಂತ, ವಂದನೆಯನ್ನ ತಿಳಿಸುವಂತ ಮರಿಯಳು, ದೇವರಲ್ಲಿ ಸಂತೋಷಿಸುವ ಮರಿಯಳು, ದೇವರಿಗೆ ಪರಿಪೂರ್ಣವಾದ ಭಕ್ತಿಯನ್ನ ನಂಬಿಕೆಯನ್ನ ಮಾಡಿದಂತ ಮರಿಯಳು, ವಿಮರ್ಶಾತ್ಮಕ ಗುಣವುಳ್ಳ ಮರಿಯಳು. ಅದೇ ರೀತಿಯಾಗಿ ಕೊನೆಯದಾಗಿ ನಾವು ನೋಡಿದಂತವರಾಗಿದ್ದೇವೆ. ಆ ಮರಿಯಳು ದೇವರಿಗಾಗಿ ತ್ಯಾಗವನ್ನು ಕೂಡ ಮಾಡಿದಂತ ಮರಿಯಳಾಗಿದ್ಲು. ಅದರ ಸಲುವಾಗಿ ಕ್ರಿಸ್ತನು ಆಕೆಯ ಗರ್ಭದ ಮೂಲಕವಾಗಿ ಹೊರಟು ಬಂದ. ಇವತ್ತು ನಿನ್ನ ಭಕ್ತಿ ಯಾವ ರೀತಿಯಾಗಿದೆ?
ಒಂದು ಸಾರಿ ನೀನು ಪರೀಕ್ಷೆ ಮಾಡಿಕೊ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತರು ಮಹಾಪರಿಶುದ್ಧರಾದ ದೇವರೇ, ಹೌದು ಸ್ವಾಮಿ, ಈ ಕ್ರಿಸ್ಮಸ್ ದಿವಸದಲ್ಲಿ ಸ್ವಾಮಿ, ಸೆಮಿ ಕ್ರಿಸ್ಮಸ್ ದಿವಸದಲ್ಲಿ ನಮ್ಮನ್ನ ನಾವು ಕರ್ತನೆ ನಿನ್ನ ಬಳಿಯಲ್ಲಿ ಸ್ವಾಮಿ ತಗ್ಗಿಸಿಕೊಂಡು ಕರ್ತನೆ ನಿನ್ನಲ್ಲಿ ಉಲ್ಲಾಸಿಸುತ್ತಾ, ಆನಂದಿಸುತ್ತಾ, ಸಂತೋಷಿಸುತ್ತಾ, ಪರಿಪೂರ್ಣವಾದ ನಂಬಿಕೆ ನಿನ್ನ ಮೇಲೆ ಇಡುತ್ತಾ, ಅದೇ ರೀತಿಯಾಗಿ ತ್ಯಾಗವುಳ್ಳವರಾಗಿ ಇತರರನ್ನ ಗೌರವಿಸುವ ಮಕ್ಕಳಾಗಿ ಬರಬೇಕು ಎಂಬುದಾಗಿ ಸ್ವಾಮಿ ವಾಕ್ಯದ ಮೂಲಕವಾಗಿ ನಮ್ಮನ್ನ ತಟ್ಟಿ ಎಬ್ಬಿಸಿ ಎಚ್ಚರಿಸಿದ್ದಕ್ಕಾಗಿ ಸ್ತೋತ್ರಗಳಯ್ಯ. ಹೌದು ಕರ್ತನೆ, ವಾಕ್ಯ ಕೇಳಿದಂತ ಈ ಕಿವಿಗಳು ಕರ್ತನೆ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಸಹಾಯ ಮಾಡಿ ನಡೆಸು. ಸುರಕ್ಷತೆಯನ್ನು ಕೊಡು ಸ್ವಾಮಿ. ಎಲ್ಲರನ್ನ ನಿನ್ನ ಹಸ್ತಗೊಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ಬುದ್ಧಿಯುಳ್ಳ ಕನ್ನಿಕೆ ರೂಪಾದಿಯಲ್ಲಿ ಜೀವಿಸುವಂತೆ ಸಹಾಯ ಒದಗಿಸಿಕೊಟ್ಟು ನಡೆಸ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿದೆಲ್ಲವನ್ನ ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸಕ್ಕೆ ಅಲಂಕರಿಸಕ್ಕೆ ಕೂಡಿ ಬಂದಿರುವ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲಾ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ಬರುವ ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್, ಆಮೆನ್. ಇಂಥ